दीक्षा गुरुवे शिक्षा गुरुवे रक्षा गुरुवे सर्वागमोक्त करा गुरुवे शिवयोग धर्मार्थ घोर गुरुवे त्याग गुरुवे सुधीर गुरुवे वाचा गुरुवे भवरोग शरणादि बसव महा गुरु निಮಗೆ ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣು ಶರಣ. ಮಹಾದೇವಿ ಅಕ್ಕನ ಚರಿತ್ರೆಯಲ್ಲಿ ತರಂಗಿಣಿಯಲ್ಲಿ ಇವತ್ತು 34ನೇ ಅಧ್ಯಾಯ ಜ್ಞಾನಮಂಥನ ಅಂತ ಹೇಳಿ ಗುರುಗಳ ಮುಖಭಂಗ ಮಾಡಿದ ಮೇಲೆ 4 ದಿನಗಳಾದರೂ ಕೌಶಿಕನನ್ನು ಮಾತಾಡಿಸೋದಾಗ್ಲಿ ಕಣ್ಣೆತ್ತಿ ನೋಡೋದಾಗ್ಲಿ ಮಹಾದೇವಿ ಅಕ್ಕ ಮಾಡ್ಲಿಲ್ಲ. ತಾನಾಯ್ತು, ತನ್ನ ಪೂಜೆ ಆಯ್ತು, ತನ್ನ ಚಿಂತನ ಧ್ಯಾನ ಇದರಲ್ಲೇ ಕಾಲ ಕಳೀತಾ ಇದ್ದಾಳೆ. ಅವರಿಗೂ ಕೂಡ ಕೌಶಿಕ ಮಹಾರಾಜನಿಗೂ ಮಹಾದೇವಿ ಅಕ್ಕನನ್ನ ಮಾತನಾಡಿಸುವ ಧೈರ್ಯ ಇಲ್ಲ. ಅನ್ಕೊಂತ ನಾನು ಯಾಕೆ ಹಿಂಗ್ ದುಡುಕ್ತಾ ಇದ್ದೀನಿ, ಈಗಾಗಲೇ 2 ತಪ್ಪುಗಳು ಆಗೋಗ್ಬಿಟ್ಟಿದೆ, ಯಾವ ಮೋಡಿಗೆ ಒಳಗಾಗ್ತಾ ಇದ್ದೀನಿ ನಾನು ತಪ್ಪು ಮಾಡಬಾರ್ದು. 5 ವಾರಗಳು ಕಟ್ಟುನಿಟ್ಟಾಗಿ ಇದ್ದು ಶಾಂತವಾಗಿ ಇದ್ದು ಹೊಲಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ರು, ಆಗ್ತಾ ಇಲ್ಲವಲ್ಲ ಅಂತ ಅವನ್ ಚಿಂತೆ ಮಾಡ್ತಾ ಇದ್ದಾನೆ. ಇಲ್ಲಿ ಮಹಾದೇವಿ ಅಕ್ಕನ ಚಿಂತೆ ಏನು ಅಂದ್ರೆ ಗಡುವು ಮುಗಿಯುತ್ತಾ ಬಂದಿದೆ, ಇನ್ನು 7-8 ದಿನಗಳು ಮಾತ್ರ ಉಳ್ಕೊಂಡಿದೆ. ಅಷ್ಟರೊಳಗಾಗಿ ನಾನು ಪಾರಾಗಿ ಹೋಗಲೇಬೇಕು, ದೇವರೇ ಏನಾದ್ರೂ ದಾರಿ ತೋರಿಸು ಅಂತೇಳಿ ಚಿಂತೆ ಮಾಡ್ತಾ ಇದ್ದಾಳೆ. ಒಂದು ದಿನ ಸಂಜೆ ಅಂದ್ರೆ ಸೂರ್ಯಾಸ್ತ ಸಮಯ, ಶಿವಕಾಮಿಯನ್ನ ಕರ್ಕೊಂಡು ಉದ್ಯಾನವನದಲ್ಲಿ ದಟ್ಟವಾದಂತಹ ಕಾಡು ಇದ್ದ ಕಡೆಗೆ ಮಹಾದೇವಿ ಅಕ್ಕ ಹೋಗ್ತಾಳೆ. ಅಲ್ಲಿ ಒಂದು ಮರದ ಕೆಳಗೆ ಕೂತು ಆಕೆ ಎಲ್ಲಿ ಕೂಡ್ಲಿ ನಿಲ್ಲಿ ಚಿಂತಾ ಮಗ್ನಳಾಗೇ ಇರ್ತಾ ಇದ್ಲು. ಶಿವಕಾಮಿನಿ ಹೇಳ್ತಾಳೆ, ಒಡತಿ ಕತ್ತಲಾಗ್ತಾ ಇದೆ, ನಾವಿಲ್ಲಿ ಕೂತ್ಕೋಬಾರ್ದು. ಯಾಕೆ ಶಿವಕಾಮಿನಿ ಅಂತ. ಇಲ್ಲ, ಈ ಕಡೆ ಕಾಡು ಬಹಳ ದಟ್ಟವಾಗಿದೆ, ಎಲ್ಲಾದ್ರೂ ಹಾವು ಹುಳ ಉಪ್ಪಡಿ ಏನಾದ್ರೂ ಬಂದು ಕಚ್ಚಿದ್ರೆ ಏನ್ ಮಾಡೋದು, ಮತ್ತೆ ಇಲ್ಲಿ ಇರ್ತಕ್ಕಂಥ ಕೆರೆಗೆ ಆಗಾಗ ಹುಲಿ ಕರಡಿಗಳು ನೀರು ಕುಡಿಯೋದಕ್ಕೆ ಬರ್ತವೆ ಅಂತೇಳಿ ಶಿವಕಾಮಿನಿ ಹೆದರ್ದಂಗೆ ಕಂಡು. ಬಹಳ ಒಳ್ಳೇದಾಯ್ತು ಶಿವಕಾಮಿನಿ, ಯಾವ್ದಾದ್ರೂ ಹಾವು ಹುಲಿನೋ ಕರಡಿನೋ ನನ್ನನ್ನು ಕೊಂದ್ರೆ ಚನ್ನಮಲ್ಲಿಕಾರ್ಜುನನೇ ಕರ್ಕೊಂಡ ಅಂತ ಭಾವಿಸ್ತೀನಿ. ಈ ಶರೀರದಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋದ್ರೆ ಆ ರಾಜ ಪ್ರಾಣವಿಲ್ಲದಂತಹ ನನ್ನ ಶವವನ್ನು ತಗೊಂಡು ಏನು ಮಾಡೋದಕ್ಕಾಗಲ್ಲ. ಶವದ ಬಗ್ಗೆ ಅವನಿಗೆ ಮೋಹ ಬೆಳೆಯೋದಿಲ್ಲ. ಆದ್ರಿಂದ ನಾನು ಆದಷ್ಟು ಬೇಗ ಸಾಯ್ಬೇಕು ಶಿವಕಾಮಿನಿ ಅಂತ. ಹಾಗೆ ಮಾತನಾಡಬೇಡಿ ಒಡತಿ ಅಂತ ಹೇಳಿ ಶಿವಕಾಮಿನಿ ಎದ್ದೇಳ್ತಾಳೆ.
ಎದ್ದು ದೂರದಲ್ಲಿ ಹೋಗಿ ನಿಂತ್ಕೊಂತಾಳೆ. ಇವಳು ನೀನು ಹೋಗು ಶಿವೆ ಅಂತ ಹೇಳ್ತಾಳೆ. ಆಕೆ ನಿನಗೆ ಭಯ ಆದ್ರೆ ನೀನು ಹೋಗು, ನಾನು ಇಲ್ಲೇ ಇರ್ತೀನಿ ಅಂತಂತಾನೆ. ಆದ್ರೆ ಶಿವಕಾಮಿನಿ ಹೋಗಲ್ಲ, ದೂರದಲ್ಲಿ ಹೋಗಿ ಕಾಯ್ಕೊಂತ ನಿಂತ್ಕೊಂತಾಳೆ. ಈಕೆ ಒಂದು ಶಿಲಾಸನದ ಮೇಲೆ ಕುಳಿತುಕೊಂಡು ಚಿಂತೆ ಮಾಡ್ತಾ ಇದ್ದಾಳೆ ಮಹಾದೇವಿ. ನನ್ನ ಸ್ಥಿತಿ ಹೇಗಾಗಿದೆ ಅಂದ್ರೆ ಪರಮಾತ್ಮ ಅವಸರ ಪಟ್ಟು ಹಗಲುಗನ್ನವಿಕ್ಕಿದ ರೀತಿಯಲ್ಲಿ, ಅಂದ್ರೆ ಕನ್ನ ಹಾಕೋರು, ಕಳ್ತನ ಮಾಡೋರು ಯಾವಾಗ್ಲೂ ಕನ್ನ ಯಾವಾಗ ಹಾಕ್ಬೇಕು? ರಾತ್ರಿ ಹೊತ್ತು ಹಾಕ್ಬೇಕು. ಅವನು ಈಗಲೇ ಕೊರ್ಕೋಂತ ಇರೋಣ, ಹಿಂದ್ಗಡೆಯಿಂದ ಕೊರೋದು ಯಾರಿಗೂ ಗೊತ್ತಾಗಲ್ಲ ಅಂತೇಳಿ ಹಗಲತ್ತ ಶುರು ಮಾಡ್ದ. ಅವಸರ ಪಟ್ಟು ಹಗಲತ್ತು ಕನ್ನ ಜೋರಾಗಿ ಕೊರೆಯೋದಕ್ಕೂ ಆಗಲ್ಲ, ಯಾಕೆಂದ್ರೆ ಶಬ್ದ ಆಗ್ಬಿಡುತ್ತೆ. ಕನ್ನವು ಸವೆಯದು, ಕಳವು ದೊರೆಯದು. ಇನ್ನು ಜಾಲಿಯ ಗಿಡವನ್ನು ಏನಿಲ್ಲ, ಕಪಿಯಂತೆ ನನ್ನ ಸ್ಥಿತಿ ಆಗಿದೆ, ಅರಮನೆಗೆ ಯಾಕಾದ್ರೂ ಬಂದೆ ನಾನು ಅಂತೇಳಿ ಮಹಾದೇವಿ ಅಕ್ಕ ಚಿಂತೆ ಮಾಡ್ತಾ ಇದ್ದಾಳೆ. ಅಂದ್ರೆ ಜಾಲಿಗಿಡ, ಜಲಗಿಡ ಅಂದ್ರೆ ಗೊತ್ತು ನಿಮ್ಗೆಲ್ಲ, ಬಬ್ಲಿ ಗಿಡ ಅಂತೀರಿ ಈ ಕಡೆ ಎಲ್ಲ, ಜಲಗಿಡನೇ ಅಂತೀರ. ಜಲಗಿಡದ ಅಡ್ಡ ಹೆಸರು ಇರ್ಬೇಕಲ್ಲ. ಆ ಜಾಲಿ ಗಿಡವನ್ನು ಕಪಿ ಏರ್ಬಿಟ್ಟಿದೆ ಅವಸರವಾಗಿ. ಅಲ್ಲಿ ಅದಕ್ಕೆ ತಿನ್ಲಿಕ್ಕೆ ಏನು ಸಿಗಲ್ಲ, ಜಾಲಿಕಾಯಿ ತಿನ್ನಕ್ ಬರಲ್ಲ, ಅವ್ರ ರುಚಿ ಇರಂಗಿಲ್ಲ, ಜೊತೆ ಮುಳ್ಳು, ಅದು ಕೂತ್ಕೊಳ್ಳೋಕ್ಕೂ ಬರೋದಿಲ್ಲ. ಹಾಗೆ ನಾನು ಈ ಅರಮನೆಗೆ ಬಂದಿದ್ದು ತಪ್ಪಾಗಿದೆ, ಏನ್ ಮಾಡ್ಲಿ ಅಂತ ಹೇಳಿ ಕೇಳ್ಕೊಂತಾಳೆ. ನಡೆ ಶುಚಿ, ನುಡಿ ಶುಚಿ ಮತ್ತು ತನು ಶುಚಿ, ಮನಶುಚಿ, ಭಾವ ಶುಚಿಯಾಗಿ ನಿಮ್ಮನ್ನು ಒಳಕೊಂಡ ಶರಣರ ತೋರಿ, ಇಂತಿ ಪಂಚತೀರ್ಥವನ್ನು ಒಳಕೊಂಡು ಮರ್ತ್ಯದಲ್ಲಿ ನಿಮ್ಮ ಶರಣರ ತೋರಿಯನ್ನು ಉಳಿಕೊಳ್ಳ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೇನೆ ಕೊನೆಗೆ ದೇವರಿಗೆ ಹೇಳ್ತಾಳೆ, ಇನ್ನು ನಾನು ಯಾವುದೇ ಕಾರಣಕ್ಕೂ ಕೌಶಿಕನಿಗೆ ನಾನು ವಶ ಆಗೋದಿಲ್ಲ. ಗಡುವು ಮುಗಿಯೊಳಗೆ ಪಾರಾಗದೆ ಹೋದ್ರೆ ಮದುವೆಯ ಬಂಧನ ಕೊರಳಿಗೆ ಬೀಳುತ್ತೆ. ಹಾಗೆ ಅದಕ್ಕಂತೂ ನಾನು ಅವಕಾಶ ಕೊಡಲ್ಲ, ನಾವು ಸತ್ರು ಪರವಾಗಿಲ್ಲ. ದೇವರೇ ನೀನ್ ಒಲಿಲಿಲ್ಲ ಅಂತಂದ್ರೆ, ನೀನ್ ನನ್ನನ್ನು ಪಾರ್ ಮಾಡ್ಲಿಲ್ಲ ಅಂದ್ರೆ ಕೊನೆಗೆ ಇದಾದ್ರೂ ಇದೆಯಲ್ಲ ಅಂತ ಹೇಳಿ ತನ್ನ ಸೊಂಟದಲ್ಲಿದ್ದಂತ ಒಂದು ವಸ್ತುವನ್ನು ಮುಟ್ಟಿ ನೋಡ್ಕೊಂತಾಳೆ. ಏನ್ ಆ ವಸ್ತು ಅಂತಂದ್ರೆ, ಹಿಂದೆ ಸೀರೆ ಉಟ್ಕೊಳ್ಬೇಕಾದ್ರೆ ಬಾಳೆಕಾಯಿ ಅಂತ ಕಟ್ಕೊಂತಿದ್ರು ಮುರಿ ಮಾಡಕ್ಕೆ. ಅದು ಯಾವ ವಸ್ತುವಿಂದ ಮಾಡ್ತಿದ್ರು, ಅದರಲ್ಲಿ ಒಂದು ವಜ್ರದ ತುಂಡನ್ನ ಮನೆಯಿಂದ ಬರುವಾಗ ಇಟ್ಕೊಂಡು ಬಂದಿದ್ರು. ಅಂದ್ರೆ ರಾಜ ಏನಾದ್ರೂ ಬಲಾತ್ಕಾರ ಮಾಡಿದ್ರೆ, ಇಲ್ಲಿಂದ ಪಾರಾಗಿ ಹೋಗುವ ಉಪಾಯ ಸಿಗದೆ ಹೋದ್ರೆ ಅವನಿಗೆ ಯಾವ ಕಾರಣಕ್ಕೂ ನಾನು ಬಲಿ ಆಗೋದಿಲ್ಲ. ಕಡೆಗೆ ಈ ವಜ್ರವನ್ನ ಕೊಟ್ಟಿ ಕುಡಿದು ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ ಹೊರತು ನಾನಂತೂ ರಾಜನಿಗೆ ಬಲಿ ಆಗೋದಿಲ್ಲ. ರಾಜನಿಗೆ ನನ್ನ ದೇಹದ ಒಂದು ಕಣವನ್ನು ಕೂಡ ನಾನು ಅರ್ಪಿತ ಮಾಡೋದಿಲ್ಲ ಅಂತ ತಿಳ್ಕೊಂಡು ಆಕೆ ಬಾಳೆಕಾಯಿಯಲ್ಲಿದ್ದಂತ ವಜ್ರದ ಕಡೆ ಮುಟ್ಟಿ ನೋಡ್ತಾಳೆ. ಸಂತೋಷ ಆಗತ್ತೆ. ದೇವರೇ ಚನ್ನಮಲ್ಲಿಕಾರ್ಜುನಿಗೆ ಹೇಳ್ತಾನೆ, ನೋಡು ನೀನ್ ನನ್ನನ್ನು ಕಾಪಾಡದೆ ಹೋದ್ರೆ ನಿನ್ನ ಬಳಿಗೆ ಬರ್ತಕ್ಕಂತ ಉಪಾಯವನ್ನು ನಾನೇ ಮಾಡ್ಕೊಂಡಿದ್ದೀನಿ. ನೀನು ಈ ವಜ್ರ ಶ್ರೇಷ್ಠ ಆಗುತ್ತೋ ನೀ ಶ್ರೇಷ್ಠ ಆಗ್ತೀಯ. ಯಾಕೆಂದ್ರೆ ಈ ವಜ್ರವೇ ನನ್ನನ್ನು ಪಾರ್ ಮಾಡುತ್ತೆ. ಮತ್ ನೀನ್ ಪಾರ್ ಮಾಡ್ಲಿಲ್ಲ ಅಂತಂದ್ರೆ ನೀನ್ ವಜ್ರಕ್ಕಿಂತ ಕನಿಷ್ಠ ಆಗೋಗ್ತೀಯ. ಚನ್ನಮಲ್ಲಿಕಾರ್ಜುನ ನಿನ್ನನ್ನು ನಂಬಿದವರನ್ನ ಕೈ ಬಿಡ್ತಕ್ಕಂಥದ್ದು ಸೂಕ್ತವಾದದ್ದಲ್ಲ ಅಂತ ಹೇಳಿ ಆಕೆ ಚಿಂತಾಕ್ರಾಂತಳಾಗಿ ದುಃಖಿತಳಾಗಿ ರಾತ್ರಿ ಹಾಗೆ ಕೂತಿರ್ಬೇಕಾದ್ರೆ ಮೈ ಮರೆತು ಕೂತ್ಬಿಟ್ಟಿದ್ದಾಳೆ. ಇದ್ದಕ್ಕಿದ್ದಂಗೆ ಕಾಲು ಬಿಸಿಯಾದಂಗಾಗಿ ಎಚ್ಚರ ಆಯ್ತು. ಏನು ಗೊತ್ತಾಗ್ಲಿಲ್ಲ. ಅಂದ್ರೆ ಪೂರ ಆಕೆ ಆ ದುಃಖದಲ್ಲಿಯೂ ಧ್ಯಾನಾಸಕ್ತವಾಗಿರ್ತಾಳೆ. ಸರಿ, ಕಾಲು ಬಿಸಿಯಾಗಿದೆ, ಕಾಲು ಆಯ್ತು, ಯಾರು ಮಾತಾಡಿ ಅಂತಂತ
ನಾನು ತಾಯಿ ಪಾಪಿ, ನಾನು ಪಾಪಿ. ಯಾರು? ವಸಂತಕರೇ. ಗೊತ್ತಾಯ್ತು ಧ್ವನಿ. ವಸಂತಕನ ಪಾತ್ರ ನಿಮ್ಗೆ ನೆನಪಿರ್ಬೇಕು. ಯಾರು ವಸಂತಕ? ಕೌಶಿಕನ ಗೆಳೆಯ, ನೌಕರ, ವಿದೂಷಕ. ಕೌಶಿಕನಿಗೆ ಹಿತ ಬಯಸ್ತಕ್ಕಂಥದ್ದು. ಮತ್ತು ಮಹಾದೇವಕ್ಕನನ್ನ ಮೊಟ್ಟ ಮೊದಲು ಕರ್ಕೊಂಡ್ಬಂದ ಅವನೇ ಕರ್ಕೊಂಡು ಬಂದಿದ್ದು. ಒತ್ತಾಯ ಮಾಡಿ ಅವ್ರ ತಾಯಿ ತಂದೆಗಳಿಗೆ ಕಾರಾಗೃಹದ ಶಿಕ್ಷೆ ಕೊಡ್ತೀವಿ ಅಂತೇಳಿ ಅದ ಹೆದರಿಸಿ ಕರ್ಕೊಂಡ್ಬಂದವನು ಅವನೇ. ಅದಕ್ಕೆ ಪಶ್ಚಾತ್ತಾಪ ಆಗಿದೆ ಅವನಿಗೆ. ಹೇಳ್ತಾನೆ, ನಾನು ಪಾಪಿ, ನನಗೆ ಈ ಜನ್ಮದಲ್ಲಿ ಕ್ಷಮೆ ಇದೆಯಾ ತಾಯಿ? ವಸಂತಕರೇ ಹೇಳಿ, ನೀವು ಹೀಗೆ ದೊಡ್ಡವರು, ನೀವು ಹಿರಿಯರು, ಪಾದ ಮುಟ್ಟಬಾರದು, ಎದ್ದೇಳಿ. ಏನಾಯ್ತು? ಏನಾಯ್ತು? ತಾಯಿ, ನನ್ನ ತಾಯಿಯನ್ನ, ಚನ್ನಮಲ್ಲಿಕಾರ್ಜುನನ ಸತಿಯನ್ನ ಈ ಕಾಮುಕನ ಬಳಿಗೆ ತಂದು ನಾನು ಈ ಕಾರಾಗೃಹದಲ್ಲಿ ಕೂಡ ಹಾಕಿದ್ದೀನಲ್ಲ, ಈ ಪಾಪಕ್ಕೆ ನನಗೆ ಈ ಜನ್ಮದಲ್ಲಿ ಕ್ಷಮೆ ಇದೆಯಾ? ಆವಾಗ ಮಹಾದೇವಕ್ಕ ಹೇಳ್ತಾಳೆ, ವಸಂತಕರೇ ನೀವೇನ್ ಮಾಡ್ತೀರಾ? ನೀವು ಅವನ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಆಳುಗಳು, ಕೈಗೊಂಬೆಗಳು. ಒಂದು ಕತ್ತಿ ಆ ಯಾರನ್ನಾದ್ರೂ 100 ಜನರನ್ನು ಕೊಂಡಿದೆ ಅಂದ್ರೆ ಆ ಪಾಪ ಕತ್ತಿಗಲ್ಲ, ಆ ಕತ್ತಿಯನ್ನು ಹಿಡಿದು ಪ್ರಯೋಗಿಸಿದವನಿಗೆ. ಹಾಗೆ ನಿಮಗೆ ಪಾಪ ಹತ್ತೋದಿಲ್ಲ. ನೀವೆಲ್ಲ ಅವನ ಕೈಗೊಂಬೆಗಳು. ನೀವು ದುಃಖಿಸಬೇಡಿ, ಎದ್ದೇಳಿ. ಆವಾಗ ವಸಂತಕ ಎದ್ದು ಕೂತ್ಕೊಂಡು ಹೇಳ್ತಾನೆ, ಅಂದ್ರೆ ಬಿಕ್ತಾ, ಅವನು ಬಿದ್ದು ಕಾಲ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟಿದ್ದಾನೆ, ನೆಲಕ್ಕೆ ಬಿದ್ದ್ಬಿಟ್ಟಿದ್ದಾನೆ, ಪಾದ ಹಿಡ್ಕೊಂಡಿದ್ದಾನೆ. ಅಷ್ಟು ನೋವಾಗಿದೆ ಅವನಿಗೆ. ಮತ್ತು ಮಹಾದೇವಕ್ಕನ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕಂಡು ಆಕೆಯ ಬಗ್ಗೆ ಅತ್ಯಂತ ಗೌರವಯುತವಾದ ಮನೋಭಾವ ಬಂದಿದೆ. ಹೇಳ್ತಾನೆ ಅವನು, ನೀನು ಸಾಮಾನ್ಯಳಲ್ಲ ತಾಯಿ, ನೀನು ದೇವಿ ಅವತಾರ. ಈಗ ನನ್ನ ಈ ಪಾಪಕ್ಕೆ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ ಹೇಗೆ ಮಾಡ್ಕೊಳ್ಳಿ ಹೇಳಿ? ಮೊದಲು ಪಾಪದ ಮನೋಭಾವನೆಯನ್ನು ತೆಗೆದುಹಾಕಿ. ನೀವು ನನಗಿಂತ ಹಿರಿಯರು, ನನ್ನ ಹೆತ್ತ ತಂದೆ ಅಂತ ತಿಳ್ಕೊಂಡು ನಾನೊಂದು ಮಾತು ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಕೂಡ ಕೌಶಿಕನ ಬೇಡಿಕೆಗೆ ನಾನು ಒಪ್ಕೊಳ್ಳೋದಿಲ್ಲ. ಒಂದು ಪಕ್ಷಿ, ಪಂಜರದಲ್ಲಿರ್ತಕ್ಕಂಥ ಪಕ್ಷಿಗೆ ಎರಡೇ ಉಪಾಯ ಇರೋದು, ಎರಡೇ ಮಾರ್ಗ ಇರೋದು. ಒಂದು, ಆ ಪಂಜರದ ಬಾಗಿಲು ತೆಗೆದಾಗ ಹೊರಗಡೆ ಹಾರೋಗ್ಬೇಕು. ಇಲ್ಲ ಅಂತಂದ್ರೆ ಎರಡನೇದು, ಆ ಪಕ್ಷಿ ಅಲ್ಲೇ ಸತ್ತು ಬಿಟ್ರೆ ಅವರೇ ತೆಗೆದು ಆಚೆ ಹಾಕ್ತಾರೆ. ನನಗಿರ್ತಕ್ಕಂಥದ್ದು ಎರಡನೇ ಆಯ್ಕೆ. ವಸಂತಕರೇ, ಅಯ್ಯಯ್ಯೋ, ಅಂತ ಮಹಾಪಾಪಕ್ಕೆ ನಮ್ಮನ್ನು ಗುರಿ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನೀವು ಸಾಯಬಾರದು. ಹೇಳಿ, ನಿಮ್ಮ ಬಂಧನದಲ್ಲಿ ಪಾತ್ರವಹಿಸಿ ಪಾಪವನ್ನು ಕಟ್ಟಿಕೊಂಡಿರತಕ್ಕಂಥ ನಾನು ಈಗ ಬಿಡುಗಡೆಗಾಗಿ ಏನ್ ಮಾಡ್ಬೋದು ಅಂತಕ್ಕಂಥದ್ದನ್ನ ನೀವು ನನಗೆ ಹೇಳಿದ್ರೆ ನಾನು ಖಂಡಿತವಾಗಿಯೂ ಅದಕ್ಕೆ ನೆರವು ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಮಹಾದೇವಿಯಕ್ಕ ಹೇಳ್ತಾಳೆ, ನಾನು ಹೇಗಾದ್ರೂ ಮಾಡಿ ಈ ಅರಮನೆಯಿಂದ ಬಿಡಿಸ್ಕೊಳ್ಳೇಬೇಕು. ನನ್ನ ದೇಹದ ಒಂದು ಕಣವನ್ನು ಪುರುಷಾರ್ಪಿತ ಮಾಡಲಾರೆ. ಆದ್ರಿಂದ ನೀವು ಒಂದು ಕೆಲಸವನ್ನು ಮಾಡಿ. ಈಗ ಗುರು ಪೂಜೆ, ಲಿಂಗ ಪೂಜೆ ಮತ್ತು ಗುರು ಪೂಜೆಗೆ ಅಡ್ಡಿಪಡಿಸಿ 2 ತಪ್ಪುಗಳನ್ನು ಮಾಡಿದ್ದಾನೆ. ಇನ್ನು ಕೊನೆಯ ವಾರದಲ್ಲಿ, ಈ ವ್ರತ ಮುಗಿತಾ ಬಂದಂತಹ ಕೊನೆಯ ವಾರದಲ್ಲಿ ಜಂಗಮ ಸೇವೆ ಮಾಡೋದಕ್ಕೆ ರಾಜರ ಹತ್ರ ಒಪ್ಪಿಗೆ ತಗೊಳ್ಳಿ. ರಾಜರನ್ನು ಒಪ್ಪಿಸಿ ಮುಂದೆ ನಮಗೇನಾದ್ರೂ ಉಪಾಯ ಸಿಗಬಹುದು. ಜಂಗಮ ಸೇವೆಯನ್ನ ಮಾಡ್ತಾ ಮಾಡ್ತಾ ಪರಮಾತ್ಮ ನಮಗೆ ದಾರಿ ತೋರಿಸ್ಬೋದು. ಆದ್ರಿಂದ ರಾಜನನ್ನ ನೀವು ಒಪ್ಪಿಸಿ ಇದಕ್ಕೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆಯ್ತು ತಾಯಿ, ಖಂಡಿತವಾಗ್ಲೂ ನಾನು ಒಪ್ಪಿಸ್ತೀನಿ. ನೀವು ನಿಧಾನವಾಗಿ ಹೋಗಿ, ಕತ್ತಲಾಗಿದೆ ಅಂತ ಹೇಳಿ ವಸಂತಕ ನಾನು ತಡೆದು ಬರ್ತೀನಿ, ನೀವು ನಿಧಾನಕ್ಕೆ ಹೋಗಿ ಅಂತ ಹೇಳ್ತಾನೆ. ಮಹಾದೇವಕ್ಕನಿಗೆ ಸ್ವಲ್ಪ ಎದೆ ಭಾರ ಹಿಡ್ದ ಹಾಗಾಗತ್ತೆ.
ಇಷ್ಟು ದಿವಸ 4-5 ದಿವಸದಿಂದ ಅತ್ಯಂತ ದುಗುಡಗೊಂಡ್ಬಿಟ್ಟಿದ್ದು, ದುಃಖಿತವಾಗಿದ್ದು. ಈಗ ಸ್ವಲ್ಪ ಸಮಾಧಾನ ಆಗುತ್ತೆ, ಇನ್ನು ನನಗೆ ಒಂದು ಉಪಾಯ ಸಿಕ್ಕಿದೆ. ರಾಜ ಅಂತೂ ಖಂಡಿತ ಒಪ್ಕೊಳ್ತಾನೆ. ಯಾಕೆಂದ್ರೆ ಈಗ ನನ್ನನ್ನ ಸಂತೋಷ ಪಡಿಸ್ತಕ್ಕಂಥದ್ದೇ ಅವನ ಗುರಿ. ಆದ್ರಿಂದ ಒಪ್ಕೊಳ್ತಾನೆ. ಜಂಗಮರು ಬಂದ್ರೆ, ಅರಮನೆಗೆ ಬಂದ್ರೆ ಅವರ ಸಂಘದಲ್ಲಿ ನನಗೆ ಕಾಲ ಕಳೀತಾ ಬಿಡುಗಡೆಯ ಮಾರ್ಗವೇನಾದ್ರೂ ಸಿಗಬಹುದು ಅಂತ ಹೇಳಿ ತುಂಬಾ ಸಂತೋಷ ಆಗತ್ತೆ. ಹೋಗ್ತಾಳೆ. ಮರುದಿವಸ ಬೆಳಗ್ಗೆ ಕೌಶಿಕನ ಪಾಡು ಹೇಳ್ತಾರಲ್ಲಿ. ಸೂರ್ಯ ಇನ್ನೂ ಪೂರ್ಣವಾಗಿ ಮೇಲೇರಿಲ್ಲ, ಅಂದ್ರೆ ಸುಮಾರು ಸೂರ್ಯೋದಯ ಆಗಿ ಒಂದು ಅರ್ಧ ಗಂಟೆ ಆಗಿರ್ಬೋದು ಅಥವಾ 1 ಗಳಿಗೆ ಆಗಿರ್ಬೋದು. ಕಾಡಿಗೆ ಬರ್ತಾನೆ, ಉದ್ಯಾನವನಕ್ಕೆ. ಏನು ತುಂಬಾ ಮನೋಹರವಾದ ವಾತಾವರಣ, ಎಳೆ ಬಿಸಿಲು. ಆ ಉದ್ಯಾನವನದ ವಾತಾವರಣ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆ ಉದ್ಯಾನವನದಲ್ಲಿ ಅಡ್ಡಾಡ್ತಾ ಮಹಾದೇವಿ ಅಕ್ಕನ ವೈರಾಗ್ಯವನ್ನ ನೆನಪು ಮಾಡಿಕೊಂಡು ತಾಪ ಆಗುತ್ತೆ ಅವನಿಗೆ. ಇಷ್ಟು ದಿವಸ ಆದ್ರೂ ಒಂದೇ ಒಂದು ಎಳ್ಕಾಳಷ್ಟು ಆಕೆ ಬದಲಾವಣೆ ಆಗಿಲ್ವಲ್ಲ, ಒಂದ್ ಸ್ವಲ್ಪನೂ ಬದಲಾವಣೆ ಆಗಿಲ್ವಲ್ಲ. ಎಂತ ವೈರಾಗ್ಯ ಇರ್ಬೇಕು, ಅವ್ರನ್ನೇನಾದ್ರೂ ಮಾಡಿ ಬದಲಾವಣೆ ಮಾಡ್ಲೇಬೇಕು. ಆಗ ಅಹಂಕಾರ ಹೇಳುತ್ತೆ, ನೀನು ಒಬ್ಬರೇ ಇರೋದು ರಾಜ, ನೀನು ಈ ರಾಜ್ಯದ ರಾಜ, ಅವನು ನಿನ್ನ ಪ್ರಜೆ, ಹೋಗು ಬಲಾತ್ಕಾರ ಮಾಡು. ಇಲ್ಲ, ಸಾಧ್ಯವಿಲ್ಲ. ಯಾಕೆಂದ್ರೆ ಒಂದ್ ದಿವಸ ಹೇಳಿರ್ತಾಳಕ್ಕೆ, ಕೇಳಿರ್ತಾನೆ ರಾಜ. ಒಂದ್ ದಿವಸ ಹೀಗೆ ಲಿಂಗ ಪೂಜೆಗೆ ವಿಘ್ನಪಡಿಸಿ ಕಾಡಿಂದ ಬಂದ್ಮೇಲೆ ಒಂದ್ ದಿವಸ ಮಹಾದೇವಿ ಅಕ್ಕ ಶಿಲಾಸನದ ಮೇಲೆ ಕೂತಿದ್ದಾಳೆ ಮಧ್ಯಾಹ್ನದ ವೇಳೆ. ರಾಜ ಗೊತ್ತಿಲ್ಲದ ಹಾಗೆ ಹಿಂದ್ಗಡೆ ಬಂದು ದೇವಿ ಅಂತಾನೆ. ತಕ್ಷಣ ಬೆಚ್ಚಿ ಬಿದ್ದವಳಂಗೆ ಎದ್ದು ದೂರ ನಿಂತು ಹೇಳ್ತಾನೆ, ಹೊರಟೆ ಬಿಡ್ತಾನೆ. ನಿಲ್ಲು ದೇವಿ, ಸ್ವಲ್ಪ ನಿಲ್ಲು. ಯಾಕೆ? ನಾನು ಅಷ್ಟು ದುಷ್ಟನೇ? ನೀನ್ ನನ್ನ ಜೊತೆ ಯಾಕೆ ಮಾತಾಡಲ್ಲ? ಆಯ್ತು, ನಿನ್ನ ವ್ರತ ಇದೆ, ನಿನ್ನ ವ್ರತ ಮುಗಿಸೋದಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ. ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ನಗೆ, ಒಂದು ಮುಗುಳ್ನಗೆ ಯಾಕೆ ನೀನ್ ನನಗೆ ಕೊಡೋದಿಲ್ಲ? ನಾನು ನಿಜವಾಗಿಯೂ ಅಷ್ಟು ದುಷ್ಟನೇ? ಆಗ ಮಹಾದೇವಿ ಅಕ್ಕ ಮನ್ಸಲ್ಲಿ ಅನ್ಕೊಂಡಿರ್ತಾಳೆ, ಏನಂದ್ರೆ ಹೌದು, ದುಷ್ಟನಲ್ವಾ? ಚನ್ನಮಲ್ಲಿಕಾರ್ಜುನ ನನ್ನ ಪ್ರಿಯನ ನೆನಪಿನಲ್ಲಿ ಧ್ಯಾನದಲ್ಲಿದ್ದಂತ ನನ್ನನ್ನ ಕರ್ಕೊಂಡು ಬಂದು ಈ ಗೃಹ ಬಂಧನದಲ್ಲಿ ಇಟ್ಟಿದೆಯಲ್ಲ, ನೀ ದುಷ್ಟ ಅಲ್ವಾ? ಯಾಕೆ ದೇವಿ ಮಾತಾಡು, ಹಾಗೆ ಚಿಂತೆ ಮಾಡ್ತೇವೆ ಅನ್ಕೊಂತ ಇದ್ದಾಳೆ, ಮಾತಾಡು. ಆವಾಗ ಮಹಾದೇವಿ ಅಕ್ಕ ಹೇಳ್ತಾರೆ, ಪ್ರಭು, ನೀವು ನಿಮ್ಮ ವಿಚಾರನೆ ಮೊದಲು ತಪ್ಪಾಗಿದೆ. ನೀರಿನಲ್ಲಿ ವಾಸ ಮಾಡಲಾರದ ಪ್ರಾಣಿಯನ್ನ ನೀರಲ್ಲಿ ಬಿಟ್ಟು ನೀರೇನು ತಿಳಿಯಾಗಿದೆಯಲ್ಲ, ವಾಸ ಮಾಡು ಅಂತ ಹೇಳ್ದಂಗೆ ಆಗಿದೆ. ನೀವು ಹೇಳ್ತಾ ಇರ್ತಕ್ಕಂತಹ ಮಾತು ವಿಷಯಾಸಕ್ತಿ ಅಂತಕ್ಕಂಥ ನೀರಿನಲ್ಲಿ ಇರಲಾರ್ದವಳ. ವಿಷಯಾಸಕ್ತಿ ಪುರುಷ ಎಷ್ಟೇ ಒಳ್ಳೆಯವನಿದ್ರು ಕೂಡ, ಅವನೆಂತ ಮಹಾತ್ಮ ಇದ್ರು, ನನ್ನ ದೇಹ ಪುರುಷನಿಗೆ ಮೀಸಲಲ್ಲ, ಪರಮಾತ್ಮನಿಗೆ ಮೀಸಲು. ಆದ್ರಿಂದ ನಾನು ಒಂದು ಕಣವನ್ನು ನಿಮಗೆ ಒಪ್ಪಿಸಲಾರೆ ಅಂತ ಹೇಳಿ ಮಹಾದೇವಿಗೆ ಹೋಗಿರ್ತಾಳೆ. ಅದೆಲ್ಲ ನೆನಪಾಗತ್ತೆ. ಅಷ್ಟೊತ್ತಿಗೆ ಮಹಾದೇವಿ ಸ್ನಾನವನ್ನು ಮುಗಿಸಿ ಇನ್ನೇನು ಪೂಜೆ ಕೋಣೆಗೆ ಹೋಗ್ತಾ ಇರ್ತಾಳೆ. ಒಬ್ಬ ಸೇವಕರನ್ನು ಕಳಿಸ್ತಾನೆ, ಪ್ರಭುಗಳು ಕರಿತಾ ಇದ್ದಾರೆ ಅಂತ ನಿರೂಪ ಹೇಳ್ಬಾ ಅಂತ. ಅವನು ಬರೋದಕ್ಕೂ ಈಕೆ ಪೂಜಾ ಕೋಣೆಯಲ್ಲಿ ಬಾಗಿಲು ಕಾಲಿಡೋದಕ್ಕೂ ಪೂಜಾ ಕೋಣೆ ಒಳಗಡೆ ಪ್ರವೇಶ ಮಾಡೋದಕ್ಕೂ ಒಂದೇ ಆಗುತ್ತೆ. ಪ್ರಭುಗಳು ತಮ್ಮನ್ನ ಕರಿತಾ ಇದ್ದಾರೆ. ಅವಾಗ ಶಿವಕಾಮಿನಿಗೆ ಹೇಳ್ತಾರೆ, ಶಿವಕಾಮಿನಿ, ಪ್ರಭುಗಳಿಗೆ ಮನ್ನಿಸೋದಕ್ಕೆ ಹೇಳು, ನನಗೆ ಪೂಜೆಯ ಸಮಯ, ಆದ್ರಿಂದ ಪೂಜೆಗೆ ಹೋಗ್ತಾ ಇದ್ದೀನಿ, ಮನ್ನಿಸೋದಕ್ಕೆ ಹೇಳು ಅಂತ ಹೇಳ್ಬಿಡ್ತಾನೆ. ಇವನಿಗೆ ಹೋಗಿ ಹೇಳ್ತಾಳೆ ಶಿವಕಾಮಿನಿ, ಹೇಳಿ ತನ್ನ ಕೆಲ್ಸಕ್ಕೆ ಹೊರಟೋಗ್ತಾಳೆ. ಇವನಿಗಿಷ್ಟು ಸಿಟ್ಟು ಬರ್ತದೆ. ನನ್ನಂತ ಒಬ್ಬ ರಾಜ ಹೇಳಿ ಕಳಿಸಿದ್ರು ಈಕೆ ಬರಲ್ಲ ಅಂತಂದ್ರೆ ಎಂತ ಅಹಂಕಾರಿ ಇರಬೇಕು. ಒಂದು ಮನಸ್ಸು ಹೇಳುತ್ತೆ, ಇಲ್ಲ, ಆಕೆ ಅಹಂಕಾರಿ ಅಲ್ಲ, ಸ್ವಾಭಿಮಾನಿ. ಇಲ್ಲಿ ವ್ಯತ್ಯಾಸವನ್ನು ನಾವು ಸರಿಯಾಗಿ ತಿಳ್ಕೋಬೇಕು.
ಅಹಂಕಾರ ಬೇರೆ, ಸ್ವಾಭಿಮಾನ ಬೇರೆ. ಅಹಂಕಾರ ಕೆಡಕಿಗೆ ಮೂಲ ಆದ್ರೆ ಸ್ವಾಭಿಮಾನ ಉದ್ಧಾರಕ್ಕೆ ಮೂಲ ಆಗುತ್ತೆ. ಸ್ವಾಭಿಮಾನ ನಮ್ಮನ್ನ ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ, ಅಹಂಕಾರ ಕೆಳಮಟ್ಟಕ್ಕೆ ತಳ್ಳಿ ಬಿಡುತ್ತೆ. ರಾಜನು ಸ್ವಲ್ಪನಾದ್ರೂ ಬುದ್ಧಿವಂತರಿರ್ತಾರೆ. ರಾಜ ಅನ್ಕೊಂತಾನೆ ಇದು ಸ್ವಾಭಿಮಾನನೇ ಇರ್ಬೋದು, ಅಹಂಕಾರನೇ ಇರ್ಬೋದು, ಏನೇ ಆಗ್ಲಿ ನನ್ನ ಆಜ್ಞೆಯನ್ನು ನಿರಾಕರಿಸಿದಾಳೆ ಅಂದ್ರೆ ಇವಳನ್ನು ಬಿಡಬಾರ್ದು. ಒಂದ್ ಮನ್ಸಿಡುತ್ತೆ, ಹೋಗು ಬಲಾತ್ಕಾರ ಮಾಡು. ಆಕೆ ಶೀಲಹರಣ ಆಗಿ ಸೊಂಟ ಮುರಿದ ಸಿಂಹದಂತೆ ಆದಾಗ ಸುಮ್ಮನೆ ನಿನ್ನ ಕಾಲ ಕಸ ಆಗಿರ್ತಾಳೆ. ನಿನ್ನ ತಡೆಯೋರು ಯಾರಿದ್ದಾರೆ ನಿನ್ನ ಅರಮನೆಯಲ್ಲಿ? ರಾಜ ಒಂದ್ 4 ಹೆಜ್ಜೆ ಆ ಕಡೆ, ಅವಳಿದ್ದಂತಹ ಅರಮನೆ ಕಡೆ, ಪ್ರಶಾಂತ ಭವನದ ಕಡೆಗೆ 4 ಹೆಜ್ಜೆ ಹೋಗ್ತಾನೆ. ತಕ್ಷಣನೇ ಮನಸ್ಸಿಗೆ ನೆನಪಾಗುತ್ತೆ, ಇಲ್ಲ ಇಲ್ಲ, ಬಲಾತ್ಕಾರ ಮಾಡಿದ್ರೆ ಆಕೆ ಯಾವ ಕಾರಣಕ್ಕೂ ಬದುಕೋದಿಲ್ಲ. ಹೇಳಿದಾಳೆ, ಈಗಾಗಲೇ ಹೇಳಿದ್ಲು, ಬಲಾತ್ಕಾರ ಮಾಡಿದ್ದೆ ಆದ್ರೆ ನನ್ನ ಶವವನ್ನು ನೋಡ್ಬೇಕಾಗತ್ತೆ, ಬಲಾತ್ಕಾರ ಮಾಡೋದಕ್ಕೂ ಅವಕಾಶ ಇರೋದಿಲ್ಲ. ಆಕೆ ಅಷ್ಟು ಸುಲಭವಾಗಿ ಸಿಕ್ಕೋಳಂತವಳಲ್ಲ. ಅವಳು ಸಾಯತಕ್ಕಂಥದ್ದನ್ನು ನಾನು ನೋಡ್ಲಾರೆ, ಅವಳ ದುರಂತವನ್ನು ನಾನು ನೋಡ್ಲಾರೆ. ಆಕೆ ಸಾಮಾನ್ಯಳಲ್ಲ, ಅಮೃತದ ಪುತ್ಥಳಿ, ಬೆಳದಿಂಗಳ ಪುತ್ಥಳಿ. ಬೆಳದಿಂಗಳಿಂದಲೇ ಮಹಾದೇವಿಯಕ್ಕನನ್ನು ತಯಾರು ಮಾಡಿದ ಪರಮಾತ್ಮ ಅಂತ ಅಂತಾನೆ. ಪರಮಾತ್ಮನ ಬಗ್ಗೆ ನಂಬಿಕೆ ಇಲ್ಲ ಅವನಿಗೆ. ಬೆಳದಿಂಗಳೇ ಸಾವಯವಗೊಂಡು ಮಹಾದೇವಿಯಕ್ಕಾಗಿರ್ತಕ್ಕಂಥದ್ದು. ಆಕೆಯ ತುರಂತ ಸಾವನ್ನು ನಾನು ನೋಡಲಾರೆ ಅಂತೇಳಿ ಹಿಂದಕ್ಕೆ ಸರಿದು ಶಿಲಾಸನ ಮೇಲೆ ಕೂತ್ಕೊಂತಾನೆ. ಎರಡು ಕಣ್ಣೀರಿನ ಹನಿಗಳು ಅವನ ಬಟ್ಟೆ ಮೇಲೆ ಬೀಳುತ್ತೆ, ಎದೆ ಮೇಲೆ ಬೀಳುತ್ತೆ. ಛೀ ಹೇಳಿ, ಒಬ್ಬ ಅಬಲೆಯನ್ನ ಮಣಿಸಲಾದಂತಹ ಹೇಳಿ ನೀರು ಅಂತ ಅವನ ಅಹಂಕಾರ ಹೇಳುತ್ತೆ, ಚುಚ್ಚುತ್ತೆ. ಇಲ್ಲ, ಆಕೆ ಸಾಮಾನ್ಯಳಲ್ಲ. ಆಕೆ ಹಿಂದೆ ಯಾವುದೋ ಶಕ್ತಿ ಇದೆ. ಆಕೆ ಹಿಂದೆ ಯಾವುದೋ ಶಕ್ತಿ ಕೆಲಸ ಮಾಡ್ತಾ ಇದೆ. ಅವಳನ್ನ ಅಷ್ಟು ಸುಲಭವಾಗಿ ಮುಟ್ಲಿಕ್ಕೆ ಸಾಧ್ಯವಿಲ್ಲ ಅನ್ಕೊಂತಾನೆ. ಓಂಕಾರ ಆಯ್ತು, ಇವಳು ಸಿಗದಿದ್ದೇನಾಯ್ತು? ಯಶೋಮತಿ ಇದ್ದಾಳಲ್ಲ, ರಾಣಿ, ಪಟ್ಟದ ರಾಣಿ, ಧರ್ಮಪತ್ನಿ, ಅವಳ ಹತ್ರನಾದ್ರೂ ಮಾತಾಡ್ಸ್ಕೊಂಡ್ ಬರ್ತೀನಿ. ನನಗೆ ಈ ಕಾಮನ ಕಾಟವನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಕಳಿಸ್ತಾನೆ. 3 ವಾರಗಳಿಂದ ಆ ಕಡೆ ಹೋಗೇ ಇಲ್ಲ, ಅಂತಃಪುರಕ್ಕೆ ಹೋಗೇ ಇಲ್ಲ. ರಾಜಕೀಯ ಕೆಲಸದಲ್ಲೂ ದರ್ಬಾರ್ನಲ್ಲೂ ಅವನಿಗೆ ಆಸಕ್ತಿ ಇಲ್ಲ. ಎಲ್ಲದರಲ್ಲೂ ಆಸಕ್ತಿ ಕಳ್ಕೊಂಡು ಕೇವಲ ಮಹಾದೇವಿಯಕ್ಕನ ಚಿಂತೆಯಲ್ಲಿ ಕೂತ್ಬಿಟ್ಟಿದ್ದಾನೆ. ಯಶೋಮತಿಗೆ ನಿರೂಪ ಬರುತ್ತೆ, ದಾಸಿಯರು ಬಂದು ಹೇಳ್ತಾರೆ, ಪ್ರಭುಗಳು ಬರ್ತಾರೆ, ತುಂಬಾ ಖುಷಿ ಆಗುತ್ತೆ. ಶೃಂಗಾರ ಮಾಡಿಕೊಂಡು ಆಕೆ ಸಿದ್ಧರಾಗ್ತಾಳೆ ಸ್ವಾಗತ ಮಾಡೋದಕ್ಕೆ. ಬರ್ತಾನೆ, ಬಂದು ಮಂಚದ ಮೇಲೆ ಕುತ್ಕೊಂಡು ನೋಡ್ತಾನೆ. ಅವಳ ಸೌಂದರ್ಯ ಎಲ್ಲಿ, ಇವಳ ಸೌಂದರ್ಯ ಎಲ್ಲಿ? ಈಕೆ ಸಾಮಾನ್ಯ ಒಂದು ನೀರು ಕೋಳಿ, ಆಕೆ ಹಂಸೆ. ಈಕೆಯ ಇಷ್ಟೆಲ್ಲ ಶೃಂಗಾರ ಆಕೆಯ ಸಹಜ ಶೃಂಗಾರದ ಮುಂದೆ ಏನು? ಮೈ ತುಂಬ ಒಡವೆಗಳನ್ನು ಧರಿಸಿಕೊಂಡಂತ ಈಕೆ ಕೃತಕವಾದ ಶೃಂಗಾರದ ಮುಂದೆ, ಈಕೆಯ ಕೃತಕದ ಶೃಂಗಾರ, ಆಕೆಯ ಸ್ವಾಭಾವಿಕವಾದ ಶೃಂಗಾರ. ಆಕೆ ಏನೂ ಧರಿಸದೇ ಇದ್ರು ಕೂಡ ಬರೀ ವಿಭೂತಿಯನ್ನು ಹಚ್ಕೊಂಡಿದ್ರು. ಮಹಾದೇವಿಯಕ್ಕನ ಕಡೆಗೆ ಇವನು ಚಿತ್ತ ಹರಿತಾ ಇದೆ. ಯಾಕೆ? ಪ್ರಭುಗಳಿಗೆ ಆರೋಗ್ಯ ಚೆನ್ನಾಗಿಲ್ವಾ? ಇಲ್ಲ ದೇವಿ, ಏನೂ ಇಲ್ಲ, ಈ ಬಡದಾಸಿಯನ್ನು ಮರ್ತೇ ಬಿಟ್ರಲ್ಲ ಅಂತಾರೆ. ಇಲ್ಲ, ರಾಜಕಾರಣದ ಒತ್ತಡದಿಂದ ನನಗೆ ಬರಕ್ ಆಗ್ಲಿಲ್ಲ ಅಂತ. ಅವನ ರಾಜಕಾರಣ ಏನು ಅನ್ನೋದು ಆಕೆ ಚೆನ್ನಾಗಿ ಗೊತ್ತು ಅಲ್ವಾ? ಆಮೇಲೆ ಆಕೆ ಹೇಳ್ತಾಳೆ, ಇಲ್ಲ ನನಗೆ, ರಾಜ ಹೇಳ್ತಾನೆ, ವಿಪರೀತ ತಲೆನೋಯ್ತಾ ಇದೆ, ಹಾಗಾದ್ರೆ ಕೇಸರಿ ಮಿಶ್ರಿತ ಹಾಲನ್ನಾದ್ರೂ ತರ್ತೀನಿ ಇರಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಆಕೆ ಒಳಗಡೆ ಹೋಗ್ತಿದ್ದಂಗೆ ಇವನು ಅನ್ಕೊಂತಾನೆ, ಇಲ್ಲ, ಇನ್ನು ಕೆಲವೇ ದಿನಗಳು ನಾನು ಆಕೆಯನ್ನೇ ಹೊಂದಬೇಕು, ಆಕೆಯಲ್ಲಿಯೇ ಸುಖವನ್ನ ಪಡ್ಬೇಕು, ಇಲ್ಲ ಅಂತ ಎದ್ದು ಹೊರಟೇ ಬಿಡ್ತಾನೆ. ಈಕೆ ಹೊರಗಡೆ ಬಂದು ಆಗ್ಲೇ ಹಾಲು ತಗೊಂಡು ಬರ್ತಾಳೆ. ಇವನಾಗ್ಲೇ ಎಷ್ಟೋ ದೂರ ಹೋಗಿದೆ. ಈಕೆ ಕೂಗ್ತಾಳೆ, ಪ್ರಭು ಹೋಗ್ಬೇಡಿ ಬನ್ನಿ ಅಂತ.
ಏನು ಕೇಳಲಾರ್ದವನು ಹೊರಟೋಗ್ತಾನೆ. ಹೋಗಿ ದಾಸಿಯರಿಗೆ ಹೇಳ್ತಾನೆ, ಅಷ್ಟೊತ್ತಿಗಾಗ್ಲೇ ಸಂಜೆ ಅಕ್ಕ ಬಂದಿರುತ್ತೆ. ದಾಸಿಯರಿಗೆ ಹೇಳ್ತಾನೆ, ಆ ಸುರೆಯನ್ನು ತೆಗೆದುಕೊಂಡು ಬಂದಿರಿ. ಸುರೆಯನ್ನು ಗೊತ್ತಲ್ಲ, ಕುಡ್ತಾ ಸರಾಯಿ ಅಂತಿರಲ್ಲ ನೀವು, ಆ ಸುರೆಯನ್ನು ತಂದಿಡಿ. ಅದೊಂದೇ ಈಗ ನನ್ನನ್ನು ರಕ್ಷಿಸ್ತಕ್ಕಂಥದ್ದು ಅಂತ ಕಂಠ ಪೂರ್ತಿ ಕುಡಿದು ಹೋಗಿ ತನ್ನ ಏಕಾಂತ ಭವನದಲ್ಲಿ ಮಲ್ಕೊಂಡು. ವಸಂತಕ ಬೆಳಿಗ್ಗೆ ಬರ್ತಾನೆ. ಬೆಳಿಗ್ಗೆ ಆದ್ರೂ ಸೂರ್ಯೋದಯ ಆಗಿ ಎಷ್ಟೋ ಹೊತ್ತಾದ್ರೂ ರಾಜ ಮೇಲಿದ್ದಿಲ್ಲ, ಅಲ್ಲೇ ಒದ್ದಾಡ್ತಾ ಇದ್ದಾನೆ. ವಸಂತಕ ಬರ್ತಾನೆ. ಇಲ್ಲ, ಪ್ರಭುಗಳು ಯಾರನ್ನು ಕಾಣುವುದಿಲ್ಲ, ಯಾರಿಗೂ ಬಿಡಬೇಡಿ ಅಂತ ಹೇಳಿದ್ದಾರೆ. ಇಲ್ಲ, ವಸಂತಕ ಬಂದಿದ್ದಾನೆ ಅಂತ ತಿಳಿಸಿ. ವಸಂತಕ ಬಂದಿದ್ದಾನೆ ಅಂತ ದಾಸಿ ಹೇಳಿದ ಕೂಡಲೇ ಬರ ಹೇಳಿ ಅಂತಾನೆ. ಹೋಗ್ತಾನೆ. ಅವನನ್ನು ನೋಡಿ ವಸಂತಕನಿಗೆ ಕರುಣೆ ಬರೋದಿಲ್ಲ, ಜಿಗುಪ್ಸೆ ಬರುತ್ತೆ. ಜಿಗುಪ್ಸೆ ಬರ್ತದೆ. ಆ ತಾಯಿ, ವೈರಾಗ್ಯ ಮೂರ್ತಿಯಾದ ಆ ತಾಯಿ ಎಲ್ಲಿ? ಸುರಾಪಾನ, ಸ್ತ್ರೀಲೋಲುಪತೆ ಇದರಲ್ಲೇ ಬಿದ್ದು ತನ್ನ ಜೀವನವನ್ನು ನಾಶ ಮಾಡ್ಕೊಳ್ತಾ ಇರ್ತಕ್ಕಂಥ ಇವರಲ್ಲಿ ಆಕೆಗೂ ಇವನಿಗೂ ಎಲ್ಲಿ ಸಾಟಿ, ಎಲ್ಲಿ ಹೋಲಿಕೆ ಅಂತೇಳಿ ಅವನಿಗೆ ಜಿಗುಪ್ಸೆ ಬರುತ್ತೆ. ಯಾಕೆ ಮಿತ್ರ ಬಾ ಹಾಗೆ ನಿಂತುಬಿಟ್ಟಿಲ್ಲ? ಏನ್ ರಾಜರೇ, ಯಾಕೆ ಇನ್ನೂ ಎದ್ದೇ ಇಲ್ವಲ್ಲ ಹಾಸಿಗೆ ಬಿಟ್ಟು? ಹೌದು, ನಾನು ಆಕೆಯ ಚಿಂತೆಯಲ್ಲೇ ಮುಳುಗಿದ್ದೀನಿ. ಹೌದು, ಅವರು ನಿಮ್ ಚಿಂತೆಯಲ್ಲೇ ಮುಳುಗಿದ್ದಾರೆ ಅಂತ ಸ್ವಲ್ಪ ತಂತ್ರಗಾರಿಕೆಯನ್ನ ಮಾತಾಡ್ತಾನೆ. ನಿಮ್ಮನ್ನು ಕೇಳಿದ್ರು ಅವರು ಅಂತ. ಏನ್ ಮಿತ್ರ, ಎದ್ ಕೂತ್ಕೊಂಡ್ಬಿಡ್ತಾನ ಅವಾಗ. ಬಾ, ನೀನು ನನ್ನ ಆತ್ಮೀಯ ಮಿತ್ರ. ಹೌದಾ, ಕೇಳಿಲ್ಲ. ಏನ್ ನನ್ನ ಕಿವಿನ ಮೋಸ ಮಾಡ್ತಿದ್ಯಾ? ಸತ್ಯ ಹೇಳ್ತಾ ಇದ್ದಿ. ಇಲ್ಲ ಪ್ರಭುಗಳೇ, ಕೇಳಿದ್ರು ಮಾದೇವಿಯವರು ಕೇಳಿದ್ರು, ಯಾಕೋ ಪ್ರಭುಗಳು ಬಂದೇ ಇಲ್ವಲ್ಲ ಅಂತ ಇದ್ರು. ಹೌದಾ? ಹೌದು, ಹೆಣ್ಮಕ್ಳು ಸಿಟ್ಟು ಅಂದ್ರೆ ಎಷ್ಟುದು ಪ್ರಭುಗಳೇ. ಇನ್ನೇನು ಅವರ ವ್ರತ ಇನ್ನೇನು 8 ದಿನಗಳಲ್ಲಿ ಮುಕ್ತಾಯ ಆಗುತ್ತೆ. ಆಮೇಲೆ ಖಂಡಿತವಾಗಿಯೂ ಆಕೆ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತಾಳೆ ಅಂತಂದಾಗ, ಹೌದಾ, ನಿಜವಾಗಿಯೂನಾ ಅಂತ ಹೇಳಿ ಏನ್ ಸಂತೋಷ ಪಡ್ತಾ ಇದ್ದಾನೆ. ಏನಿಲ್ಲ, ಕೊನೆಯ ವಾರದಲ್ಲಿ ಅವರು ಜಂಗಮ ಸೇವೆ ಮಾಡ್ಬೇಕಂತೆ, ಜಂಗಮ ದಾಸೋಹ ಮಾಡ್ಬೇಕಂತೆ. ಅದಕ್ಕೆ ತಮ್ಮ ಒಪ್ಪಿಗೆ ಕೇಳ್ತಾ ಇದ್ದಾರೆ. ಒಪ್ಪಿಗೆ ಕೇಳುವಷ್ಟು ಆಕೆ ನಿಜವಾಗ್ಲೂ ಇನ್ನೂ ನನ್ನ ಬಗ್ಗೆ ಪ್ರೀತಿ ಇದೆ ಅಂತಂದ್ರೆ ಆಕೆ ಖಂಡಿತವಾಗಿಯೂ ಒಲಿತಾಳೆ. ಆಯ್ತು, ಬೇಕಾದಷ್ಟು ಹಣ ಖರ್ಚಾಗ್ಲಿ, ಜಂಗಮ ದಾಸೋಹವನ್ನು ಮಾಡೋದಕ್ಕೆ ಹೇಳೋಣ ಅಂತ. ಆಯ್ತು, ನೀವು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ನಾನು ಅಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೋಗಿ ಮಹಾದೇವಿ ಅಕ್ಕನಿಗೆ ಅವರ ಬಗ್ಗೆ ಏನು ಒಪ್ಪಿಗೆ ಪಡೆದುಕೊಂಡು ಬಂದದ್ರ ಬಗ್ಗೆ ಹೇಳ್ತಾನೆ. ಮಹಾದೇವಿ ಅಕ್ಕನಿಗೆ ತುಂಬಾ ಸಂತೋಷ ಆಗುತ್ತೆ. ಆ ವೇಳೆಗೆ ಉಡುತಡಿಯಲ್ಲಿ ಸುತ್ತಮುತ್ತ ಊರುಗಳಲ್ಲಿ ಜಂಗಮದ ಧರ್ಮ ಪ್ರಚಾರ ಮಾಡ್ಲಿಕ್ಕೋಸ್ಕರವಾಗಿ ಹಳ್ಳಿಗೆ ಏಕರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಜಂಗಮರು ಅಡ್ಡಾಡ್ತಾ ಇರ್ತಾರೆ. ಅವರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಕಳಿಸ್ತಾರೆ, ಏನಪ್ಪ ಕಳಿಸ್ತಾರೆ. ಜಂಗಮರು ತಂಡ ಬರ್ತದೆ. ಅವ್ರ ಕಲ್ಯಾಣದಿಂದ ಬಂದಂತಹ ಜಂಗಮರು ತಂಡ ಅದು. ಮಹಾದೇವಿ ಅಕ್ಕನಿಗೆ ತುಂಬಾ ಸಂತೋಷ ಆಗತ್ತೆ. ಅಯ್ಯ, ನಿಮ್ಮ ಶರಣರ ಬರವಿಂಗೆ ಗುಡಿ ತೋರಣವ ಕಟ್ಟುವೆ. ಅಯ್ಯ, ನಿಮ್ಮ ಶರಣರ ಬರವಿಂಗೆ ಮುರುಹಿನಲ್ಲಿ ಪಟ್ಟವ ಕಟ್ಟುವೆ. ಅಯ್ಯ, ನಿಮ್ಮ ಶರಣರೆನ್ನ ಮನೆಗೆ ಬಂದರೆ ಅವರ ಶ್ರೀಪಾದವನೆನ್ನ ಹೃದಯ ಕಮಲದಲ್ಲಿ ಬಗೆದಿಟ್ಟುಕೊಂಬೆ ಕಾಣ ಚನ್ನಮಲ್ಲಿಕಾರ್ಜುನ. ಅವ್ರಿಗೆಲ್ಲ ಪಾದ ತೊಳೆದು ನಮಸ್ಕಾರ ಮಾಡಿ ಒಳಗಡೆ ಕರ್ಕೊಂಡ್ಬರ್ತಾನೆ. ಆವಾಗ ಶಿವಾನುಭವ ಗೋಷ್ಠಿ ಪ್ರಾರಂಭ ಆಗುತ್ತೆ. ಅಲ್ಲಿ ಅವರು ಚನ್ನಬಸವಣ್ಣ ನೋಡಿದೊಂದು ವಚನ ಪ್ರಸ್ತಾಪ ಮಾಡ್ತಾನೆ. ಅದೇ ಇವಾಗ ಬರ್ತಕ್ಕಂಥದ್ದು. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು. ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು. ಮನವು ಮೈಲಿಗೆ ಆದಡೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು. ಬಹಳ ಅದ್ಭುತವಾದ ವಚನ ಇದು. ಮಂಡೆ ಅಂದ್ರೆ ತಲೆ. ಮಂಡೆ ಬಿಡೋದು ಮಂಡೆ ಕೊಡೋದು ಅಂತ ಹೇಳ್ತಿರ್ತಾವ. ಮಂಡೆ ಅಂದ್ರೆ ತಲೆ ಮಾಸಿದರೆ, ಮಂಡೆ ಮಾಸಿದರೆ ಅಂದ್ರೆ ತಲೆ ಕೊಳೆ ಆದ್ರೆ ಕೂದಲು ಬಿಡ್ತಿದ್ರು ಹಿಂದೆ. ಗಂಡ್ಮಕ್ಳು ಕೂಡ ಜುಟ್ಟು ಕಟ್ಕೊಂತಿದ್ರು.
ಅಷ್ಟು ಕೂದಲು ಬಿಡ್ತಿದ್ರು. ಹಾಗೆ ಕೂದಲು ಮಾಸ್ತಪ್ಪ ಅಂತಂದ್ರೆ ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು. ಮಹಾಮಜ್ಜನ ಅಂದ್ರೆ ಎಣ್ಣೆ ಸ್ನಾನ, ಚೆನ್ನಾಗಿ ಎಣ್ಣೆ ತಿಕ್ಕಿ 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 ತೊಳ್ಕೊಳ್ಳೋ. ಮಂಡೆ ಮಾಸಿದರೆ ಮಹಾಮಜ್ಜನವ ಮಾಡೋ. ವಸ್ತ್ರ ಮಾಸಿದರೆ ಮಡಿವಾಳಂಗೆ ಇಕ್ಕೋದು. ಬಟ್ಟೆ ಕೊಳೆ ಆದ್ರೆ ಮಡಿವಾಳಂಗೆ ಕೊಡ್ತೀವಿ. ಮನವು ಮೈಲಿಗೆ ಆದರೆ, ಇದಕ್ಕೆ ಶ್ರಾವಣ ಮಾಸ ಇರೋದು. ಮನಸ್ಸು ಮೈಲಿಗೆ ಆಗ್ತಿರ್ತದೆ. ಈ ಜೀವನದ ಜಂಜಾಟದಿಂದ, ಜೀವನದ ಸಮಸ್ಯೆಯಿಂದ ಮತ್ತು ಸುತ್ತಮುತ್ತಲ ಆಗು ಹೋಗುಗಳಿಂದ, ಚಿಂತೆ ಕೊರತೆಯಿಂದ, ಬಡತನ, ಬೇರೆ ಬೇರೆ ಕಾರಣಕ್ಕಾಗಿ ಮನುಷ್ಯನ ಮನಸ್ಸು ಅನೇಕ ರೀತಿಯಲ್ಲಿ ತೊಂದರೆಗೆ ಈಡಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದ್ಸಾರಿ ಮಹಾದೇವಕ್ಕ ಏನಾದ್ರು ಕೂತಾಗಿ ಯೋಚನೆ ಮಾಡ್ತಿದ್ರಲ್ಲ, ಮನಸ್ಸು ಕೆಟ್ಟಾಗ, ಮನಸ್ಸು ದುಃಖ ಅತ್ಯಂತ ದುರ್ಗುಣದಲ್ಲಿದ್ದಾಗ, ನಾನು ಆತ್ಮಹತ್ಯೆ ಏನಾದ್ರು ಮಾಡ್ಕೊಂಡು ಆರಾಮಾಗಿರ್ಬೇಕಪ್ಪ ಅನ್ನುವ ಕಲ್ಪನೆ ಬರ್ತದೆ. ಜೀವನದಲ್ಲಿ ಸಮಸ್ಯೆಗಳಿಗೆ ಉತ್ತರನೇ ಇಲ್ಲ ಅಂದಾಗ ಆತ್ಮಹತ್ಯೆಗೆ ಯೋಚನೆ ಮಾಡ್ತಾನೆ ಮನುಷ್ಯ. ಇಲ್ಲ, ಆತ್ಮಹತ್ಯ ಪರಿಹಾರ ಅಲ್ಲ, ಆತ್ಮಹತ್ಯ ಮಹಾಪಾಪ ಅಂತ ಹೇಳಿದ. ತನ್ನನ್ನು ತಾನು ಹತ್ಯೆ ಮಾಡ್ಕೊಳ್ಳೋದು. ಆತ್ಮಹತ್ಯೆ ಅಂದ್ರೆ ತನ್ನನ್ನು ತಾನೇ ಹತ್ಯೆ ಮಾಡ್ಕೊಳ್ಳೋದು. ನಮ್ಮನ್ನು ನಾವು ಹತ್ಯೆ ಮಾಡ್ಕೊಳ್ಳೋಕೆ ನಮ್ಗೆ ಅಧಿಕಾರ ಇಲ್ಲ ಅಂತ ನಮ್ಮ ಹಿರಿಯರು ಹೇಳಿರೋದು. ಆದ್ರೂ ಇಡೀ ಪ್ರಪಂಚದಲ್ಲಿ ಒಂದು ವರ್ಷದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇನ್ನು ಜಾಸ್ತಿನೇ ಇರ್ಬೇಕು ಮೋಸ್ಟ್ಲಿ. ಯಾಕಂದ್ರೆ ಇಷ್ಟು ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ಆಗುತ್ತೆ ಅಂತ ಸರ್ವೆ ಮಾಡಿದ್ದಾರೆ ಇಡೀ ಪ್ರಪಂಚದಲ್ಲಿ. ಅಂದ್ರೆ 200 ದೇಶಗಳಿಂದ. ಯಾಕೆ ಈ ತರ ಆಗುತ್ತಪ್ಪ ಅಂತಂದ್ರೆ ಅದಕ್ಕೆ ಶರಣರು ಅನೇಕ ಕಾಯಕಗಳಿಟ್ಟಿದ್ರು. ನಗೆಯ ಮಾರಿ ತಂದೆ ಅಂತ ಒಬ್ರು ಬರ್ತಾರೆ ಶರಣರು. ದುಃಖಿತರಾದಂತವರ ಹತ್ರ ಹೋಗಿ, ಚಿಂತಿತರಾದವರ ಹತ್ರ ಹೋಗಿ ಅವ್ರನ್ನ ನಗಿಸಿ ಅವ್ರಿಗೆ ಶಿವಾನುಭವವನ್ನು ಹೇಳಿ ಬರ್ತಾ ಇದ್ರು. ನಗೆ ಮಾರಿ ತಂದೆ ನೋಡಿ. ಈಗ ನೀವು 1 ತಿಂಗಳು ನೀವು ಶಿವಾನುಭವ ಕೇಳಿದ್ರಿ ಅಂದ್ರೆ, 1 ತಿಂಗಳು ಪ್ರವಚನ ಕೇಳಿದ್ರಿ ಅಂದ್ರೆ 1 ವರ್ಷಕ್ಕೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡಂಗೆ. ಮನವು ಮೈಲಿಗೆ ಆಗೋದನ್ನು ಇದೇನೆ. ಮತ್ತೆ ತಿಂಗಳ ಶಿವಾನುಭವಕ್ಕೆ ಬಂದ್ರೆ ಇನ್ನೂ ಒಳ್ಳೇದ. ಅಮಾವಾಸ್ಯೆ ಶಿವಾನುಭವ ಯಾಕೆ ಮಾಡ್ತಾ ಇದೀವಿ? ನೀವ್ ಯಾರು ಬರಲ್ಲ. ಮನಗುಂಡಿಯವರು 5 ಜನ ಆದ್ರೆ ಈ ಸಲ ಸ್ವಲ್ಪ ಜಾಸ್ತಿ ಇದ್ರು. ಈ ಸಾರಿ ಯಾಕೋ ಭಾನುವಾರ ಬಂದಿತ್ತು, ಹಾಗಾಗಿ ಒಂದು 25-30 ಜನ ಮನಗುಂಡಿಯವರೇ ಇದ್ರು ಈ ಸರಿ. ಅದೇ ಹೈಯೆಸ್ಟ್. ಇಲ್ಲ ಅಂದ್ರೆ 5 ಬಟ್ ಇದಾವಲ್ಲ, 5 ಬಟ್ಟು ಪೂರ್ಣ ಬರಲ್ಲ. 4 ಜನ 3 ಜನ ಬರ್ಬೇಕು. ಮಕ್ಕಳಿಗಾದ್ರೂ ಕರ್ಕೊಂಡ್ ಬರ್ಬೇಕು, ವಯಸ್ಸಾದವ್ರಿಗೆ ಕರ್ಕೊಂಡ್ ಬರ್ಬೇಕು. ಅವತ್ತೊಂದು ದಿವ್ಸ ಹೆಂಗಿದ್ರು ನೀವು ಅಮಾವಾಸ್ಯೆ ಅಂತ ರಜೆ ಮಾಡಿರ್ತೀರಿ, ಕೆಲವೆಲ್ಲ ಕೆಲ್ಸಕ್ಕೆ ರಜೆ ಮಾಡಿರ್ತೀರ. ಆದ್ರಿಂದ ಆ ಅನುಭವ ಗೋಷ್ಠಿ ಯಾಕೆ ಮಾಡ್ಬೇಕಪ್ಪ, ಶಿವಾನುಭವ ಗೋಷ್ಠಿಯನ್ನು ಯಾಕೆ ಮಾಡ್ಬೇಕು ಅಂತಂದ್ರೆ ಆ ಮನಸ್ಸಿನ ಮೈಲಿಗೆಯನ್ನ ತೊಳ್ಕೊಳ್ಳೋದಕ್ಕಾಗಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮಹಾದೇವಕ್ಕನಿಗೆ ತುಂಬಾ ಹರ್ಷ ಆಗಿದೆ. ಅವರು ಮುಂದುವರೆದು ಹೇಳ್ತಾರೆ, ನಿಜಲಿಂಗ ದೇವರು ಹೇಳ್ತಾರೆ, ಬಸವಣ್ಣನವರ ಹೆಸರು ಈಗ ನಾಡಿನಲ್ಲೆಲ್ಲ ಪ್ರಸಿದ್ಧಿಯಾಗಿದೆ ಮಗನೇ. ಬಸವಣ್ಣ ಅಂದ್ರೆ ಸಾಮಾನ್ಯನಲ್ಲ, ಪರಮಾತ್ಮನ ಅವತಾರ, ಮಹಾಲಿಂಗದ ಅವತಾರ. ಅದಕ್ಕೆ ಜಾನಪದರು ಹೇಳ್ತಾರೆ, ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವಬೆಳಕ, ಚೆಲ್ಲಿದನು ತಂದು ಶಿವಬೆಳಕ ನಾಡುವಗೆ, ಸೊಲ್ಲೆತ್ತಿ ಜನವು ಹಾಡುವುದು. ಎಲ್ಲಾ ಬಲ್ಲಿದನಯ್ಯ, ಬಲ್ಲಿದ ಅಂದ್ರೆ ಎಲ್ಲದರಗೂ ಶ್ರೀಮಂತ, ಜ್ಞಾನದಿಂದ ಶ್ರೀಮಂತ, ಹಣದಿಂದ ಶ್ರೀಮಂತ, ಅಧಿಕಾರದಿಂದ ಶ್ರೀಮಂತ, ಅಷ್ಟೇ ಅಲ್ಲ ಸದ್ಗುಣದಿಂದ ಶ್ರೀಮಂತ. ಕರುಣೆ, ಪ್ರೀತಿ, ಸ್ನೇಹ ಅಂತಕ್ಕಂಥದ್ರಿಂದ ಅದರಿಂದನೂ ಶ್ರೀಮಂತ ಬಸವಣ್ಣ. ಎಲ್ಲಾ ಬಲ್ಲಿದನಯ್ಯ, ಎಲ್ಲದಕ್ಕೂ ಒಡೆಯ ಬಸವಣ್ಣ, ಕಲ್ಯಾಣ ಬಸವಯ್ಯ. ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ, ಸೊಲ್ಲೆತ್ತಿ ಜನವು ಹಾಡುವುದು. ಇಂತಹ ಅದ್ಭುತವಾದಂತಹ ಮಾತನ್ನ ಹೇಳ್ತಾರೆ ಎಲ್ಲ. ಮತ್ತೆ ಇವಾಗ ಇಡೀ ನಾಡಿನಲ್ಲಿ ಬಸವಣ್ಣನವರ ಧರ್ಮ ಪ್ರಚಾರ ಆಗ್ತಾ ಇದೆ. ಅದಕ್ಕೆ ಅವರ ಹೆಸರು ಕೂಡ ಮಂತ್ರ ಆಗಿದೆ. ಉತ್ತಿ ಬಿತ್ತುವ ಮಂತ್ರ.
ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವ ಮಂತ್ರ, ನಿನ್ನ ಹೆಸರು ಬಸವಯ್ಯ. ಮರ್ತ್ಯದೊಳು ಮಂತ್ರ ಜೀವನಕ್ಕೆ, ಉತ್ತಿ ಬಿತ್ತುವ ಮಂತ್ರ, ಉತ್ತುವಾಗ ಬಿತ್ತುವಾಗ ಉಳುವಾಗ ಬಿತ್ತುವಾಗ ನೆನೆಸ್ತಕ್ಕಂತಹ ಮಂತ್ರ, ಉತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವ ಮಂತ್ರ, ನಿನ್ನ ಹೆಸರು ಬಸವಯ್ಯ. ಮರ್ತ್ಯದೊಳು ಮಂತ್ರ ಜೀವನಕ್ಕೆ. ಹೀಗೆ ಬಸವಣ್ಣನವರ ನಾಮವನ್ನ ಮಂತ್ರವಾಗಿ ಸ್ಮರಿಸ್ತಾ ಇದ್ದಾರೆ ಜನ ಅಂತ ಶಿವಾನುಭವದಲ್ಲಿ ಹೇಳ್ತಾರೆ. ಮಹಾದೇವಕ್ಕನಿಗೆ ತುಂಬಾ ಸಂತೋಷ ಆಗುತ್ತೆ. ಗುರುಗಳೇ, ಅಂತ ಮಹಾತ್ಮನನ್ನ ನಾವು ಯಾವಾಗ ಕಾಣೋದು? ಅಂತ ಮಹಾಗುರುವಿನ ದರ್ಶನ ನನಗೆ ಯಾವಾಗ ಕರ್ಕೊಂಡು ಹೋಗಪ್ಪ? ಎಷ್ಟು ಸರಿ ಹೇಳ್ತಾರೆ ಕರ್ಕೊಂಡು ಹೋಗಿ, ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ನಿಮ್ಮಿಂದ. ಅವ್ರ ಜೀವಂತ ಮೊಬೈಲ್, ಮಕ್ಳಂದ್ರೆ ಜೀವಂತ ಮೊಬೈಲ್ ಆಫ್ ಮಾಡಕ್ಕೂ ಬರಲ್ಲ, ಸೈಲೆಂಟ್ ಮಾಡಕ್ಕೂ ಬರಲ್ಲ. ಮತ್ತೆ ನೀವು ಕರ್ಕೊಂಡೆ ಹೋಗ್ಬೇಕು, ಏನು ಮಾಡಕ್ಕಾಗಲ್ಲ. ದೂರದಲ್ಲಿ ಕುತ್ಕೊಂಡು ಕೇಳಿ. ಹೀಗೆ ಆ ಮಹಾತ್ಮನ ದರ್ಶನವನ್ನ, ನನ್ನ ಅಪ್ಪನ ದರ್ಶನವನ್ನ ಯಾವಾಗ ಮಾಡೋದಮ್ಮ ಅಂತ ಕೇಳಿದಾಗ ಅವರು ನಿಜಲಿಂಗ ದೇವರು ಹೇಳ್ತಾರೆ, ನೀನು ಎಷ್ಟು ಕಾತರರಾಗಿದ್ದೀಯೋ ಅವರು ಅಷ್ಟೇ ಕಾತರರಾಗಿದ್ದಾರಮ್ಮ. ಒಂದು ಬಿಡುಗಡೆಯ ಚೇತನ ಸ್ತ್ರೀ ಕುಲದ ಹೊನ್ನ ಕಳಶ ಯಾವತ್ತು ನಮ್ಮ ಅನುಭವ ಮಂಟಪಕ್ಕೆ ಬರುತ್ತೆ, ಆ ದೇವ ನದಿ ಯಾವತ್ತು ನಮ್ಮ ಅನುಭವ ಮಂಟಪದ ಸಾಗರವನ್ನ ಸೇರುತ್ತೆ ಅಂತ ಹೇಳಿ ಅವರು ಕಾಯ್ತಾ ಇದ್ದಾರೆ. ಹೌದಾ ಗುರುಗಳೇ? ಬಸವಣ್ಣನವ್ರಿಗೆ ನನ್ನ ಪರಿಚಯ ಇದೆಯಾ? ಯಾಕೆ ಮಗಳೇ, ನೀನು ಕಟ್ಟಿರ್ತಕ್ಕಂತ ಇಷ್ಟಲಿಂಗ ಬಸವಣ್ಣನವ್ರು ಕೊಟ್ಟಿದ್ದೆ ಅನ್ನೋದನ್ನ ಮರೆತುಬಿಟ್ಟಿಯಾ? ಇಲ್ಲ ಗುರುಗಳೇ, ಮರ್ತಿಲ್ಲ. ಆದ್ರೆ ಅವ್ರು ಎಷ್ಟು ಜನರಿಗೆ ಈ ತರ ಆಶೀರ್ವಾದ ಮಾಡಿರ್ತಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಅವರ ಭೇಟಿಗೆ ಬರ್ತಿರ್ತಾರೆ. ಅಂಥದ್ರಲ್ಲಿ ನನ್ನ ಯಕಶ್ಚಿತ್ ನಾನೊಬ್ಬಳು ಎಲ್ಲಿ ನೆನಪಿರ್ಬೇಕು ಅವ್ರಿಗೆ? ಆವಾಗ ನಿಜಲಿಂಗ ದೇವರು ಹೇಳ್ತಾರೆ, ಇಲ್ಲವಾ, ನಿನ್ನ ವಚನಗಳೂ ಕೂಡ ಈ ಅನುಭವ ಮಂಟಪದಲ್ಲಿ ಎಲ್ಲರಿಗೆ ಸಂತೋಷವನ್ನು ಕೊಟ್ಟಿದೆ. ನಿನ್ನ ವಚನದ ಆಣಿಮುತ್ತುಗಳನ್ನ ಅವರೆಲ್ಲರೂ ಅನುಭವಿಸ್ತಾ ಇದ್ದಾರೆ. ನಿನ್ನ ಕೆಲವು ವಚನಗಳು ಹೋಗಿರ್ತ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿನದೆ ಅಂತಯ್ಯ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು. ಇವೆಲ್ಲ ಹೇಗೆ ಮುಟ್ಟಿದವು ಗುರುಗಳೇ? ಗುರುಲಿಂಗ ದೇವರು ಜಂಗಮರ ಕಡೆಯಿಂದ ಅದನ್ನು ಕಲ್ಯಾಣಕ್ಕೆ ಕಳಿಸಿರ್ತಾರೆ. ಮಹಾದೇವಕ್ಕ ಬರೆದಂತಹ ವಚನಗಳನ್ನ ಕಲ್ಯಾಣಕ್ಕೆ ಕಳಿಸಿರ್ತಾರೆ. ಮಹಾದೇವಕ್ಕನಿಗೆ ಆ ಸುದ್ದಿ ಕೇಳಿದ್ಮೇಲಂತೂ ಇನ್ನೂ ಸಂತೋಷ ಆಯ್ತು. ಆವಾಗ ಅವ್ರ ನಿಜಲಿಂಗ ದೇವರು ಹೇಳ್ತಾರೆ, ಅವ್ರು ನಿಜಲಿಂಗ ದೇವರದ್ದು ಜೊತೆಗೆ ಒಂದು 5-6 ಜನ ಸಾಧಕರುಗಳು ಬಂದಿರ್ತಾರೆ. ಅಂದ್ರೆ ಇಂತಹ ಒಬ್ಬೊಬ್ಬ ಜ್ಞಾನಿಗಳನ್ನ ಮುಖ್ಯಸ್ಥರನ್ನಾಗಿ ಮಾಡಿ 4-5 ಜನ ಸಾಧಕರನ್ನ ಅವ್ರ ಜೊತೆ ಕಳಿಸೋದು ಧರ್ಮ ಪ್ರಚಾರಕ್ಕೆ. ಅವ್ರಿಗೆ ವಿದ್ಯೆ ಕಲಿಸ್ದಂಗೂ ಆಯ್ತು, ಧರ್ಮ ಪ್ರಚಾರನೂ ಆಯ್ತು. ಇದೊಂದು ರೀತಿ ಸಂಚಾರಿ ಗುರುಕುಲದ ರೀತಿಯಲ್ಲಿ ಬಸವಣ್ಣ ಮಾಡಿರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಆತ್ಮಾನಂದ ಅವನವರಿಗೆ ಆ ವಚನವನ್ನು ಹಾಡಿ ತೋರ್ಸಪ್ಪ. ಅವನು ಹಾಡ್ತಾನೆ, ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು, ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ ಆಡುವುದೇ ನವಿಲು, ಮಾವರ ತಳಿದಲ್ಲದೆ ಸ್ವರಗೈಯುವುದೇ ಕೋಗಿಲೆ, ಮಾಮರ ತಳಿದಲ್ಲದೆ ಸ್ವರಗೈಯುವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ, ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು, ಗಿರಿಯಲ್ಲದೆ ಕೊಳಲಲ್ಲದೆ ಕಿರಿವಳ್ಳ ಕೆಳಸುವುದೇ ಹಂಸೆ, ಕೊಳಲಲ್ಲದೆ ಕಿರಿವಳ್ಳ ಕೆಳಸುವುದೇ ಹಂಸೆ, ಮಾಮರ ತಳಿದಲ್ಲದೆ ಸ್ವರಗೈಯುವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ, ಚನ್ನಮಲ್ಲಿಕಾರ್ಜುನನಲ್ಲದೆ
ಅನ್ಯ ವಿಷಯ ಕೆಳಸುವುದೇ ಎನ್ನ ಮನ, ಕೇಳಿರೆ ಕೆಳದಿಯರಿರ ಕೆಳದಿಯರಿರ ಗಿರಿಯಲ್ಲದೆ ಹೊಲು ಮರಡಿಯಲ್ ಆಡುವುದೇ ನವಿಲು ಗಿರಿ ಎಲ್ಲದೆ. ಬಹಳ ಸಂತೋಷ ಆಗ್ಬಿಡುತ್ತೆ ಮಹಾದೇವಕ್ಕನಿಗೆ. ಈ ವಚನ ನಿಜವಾಗಿ ನಾನ್ ಬರ್ದಿದ್ದ ಅಂತ ಸಂಶಯ. ಅಂದ್ರೆ ಅಷ್ಟು ತನ್ಮಯವಾಗಿ ಕೇಳ್ತಾರೆ. ಮುಂದೆ ಹೇಳ್ತಾರೆ, ಇದಕ್ಕೆ ಸಂಗೀತ ಹಾಕದವ್ರು ಯಾರು ಗುರುಗಳೇ ಅಂತ ತಿಳ್ಕೊಂಡು ಕೇಳ್ತಾರೆ. ನಮ್ಮಲ್ಲಿ ರಾಗದ ಬೊಮ್ಮಣ್ಣ ಅಂತ ಒಬ್ಬರಿದ್ದಾರೆ, ಅವರು ಇಂತಹ ವಚನಗಳಿಗೆ ಸಂಗೀತ ಹಾಕ್ತಾರೆ. ಮಾಯಿದೇವಿ ಎನ್ನುವಂತಹ ಒಬ್ಬ ಮಹಿಳೆ, ಅಂದ್ರೆ ಹಿಂದೆ ವೇಶ್ಯಾವೃತ್ತಿಯಲ್ಲಿದ್ದು ಇವಾಗ ಶರಣೆ ಆಗಿರುವಂತಹ ಮಾಯಿದೇವಿ, ಆಕೆ ಈ ಇದಕ್ಕೆ ರಾಗವನ್ನು ಹಾಕಿ ಇಂತಹ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಕಲಿಸಿರ್ತಾರೆ ಅಂತ ತಿಳ್ಕೊಂಡು ಹೇಳಿದಾಗ ಮಹಾದೇವಕ್ಕನಿಗೆ ಅಲ್ಲಿಯ ಕಾರ್ಯವನ್ನು ಕಂಡು ಅತ್ಯಂತ ಸಂತೋಷ ಆಗುತ್ತೆ. ಕಾರ್ಯದ ಬಗ್ಗೆ ಕೇಳಿ ಮುಂದೆ ಅವ್ರು ಹೇಳ್ತಾರೆ, ನಿಜಲಿಂಗ ದೇವರು ಬಸವಣ್ಣನವರು, ಅವರು ನಾನು ತಾಳಮಾನ ಸರಿಸವನರಿಯೇ, ಓಜ ಬಜಾವಣೆ ಲೆಕ್ಕವನರಿಯೇ, ದೇವಗಣ ಅಮೃತಗಣವನರಿಯೇ, ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅನ್ನುವ ಮಾತನ್ನು ಹೇಳಿದ್ರು ಕೂಡ ಅವರೊಬ್ಬರು ನಾದಯೋಗಿಗಳು, ಸಂಗೀತಗಾರರು ತಾಯಿ. ಅವ್ರಿಗೆ ನಿನ್ನ ವಚನಗಳನ್ನ ಕೇಳಿ ಅತ್ಯಂತ ಸಂತೋಷ ಆಗಿದೆ. ನಿನ್ನ ಬರುವಿಕೆಗಾಗಿ ಅಪ್ಪನವರು ಕಾಯ್ತಾ ಇದ್ದಾರೆ ಅಂದಾಗ ಮಹಾದೇವಕ್ಕನಿಗೆ ಇನ್ನೂ ಯಾವಾಗ ನಾನು ಕಲ್ಯಾಣವನ್ನ ಸೇರ್ತೀನಿ ಅನ್ನುವಂತ ಆ ಬಯಕೆ ಇನ್ನೂ ತೀವ್ರಗೊಳ್ತಾ ಇದೆ. ಮುಂದೆ ಅವರು ಆ ಶಿವಾನುಭವ ಗೋಷ್ಠಿಯಲ್ಲಿ ಬಸವಣ್ಣನವರ ಇನ್ನೊಂದು ವಚನವನ್ನು ಹಾಡು ತೋರಿಸ್ತಾನು. ಅಂದ್ರೆ ಬಸವಣ್ಣನವರು ತಮ್ಮ ದೇಹವನ್ನೇ ವೀಣೆಯನ್ನಾಗಿ ಮಾಡಿ ಪರಮಾತ್ಮನ ಗಾಯನವನ್ನು ನುಡಿಸಿದವರು. ಅದನ್ನು ಕೂಡ ಆತ್ಮಾನಂದ ಹಾಡ್ತಾನೆ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸ ರಾಗವ ಹಾಡಯ್ಯ, ಉರದೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಬಸವಣ್ಣನ ರಚನೆ ಇದು. ಎನ್ನ ಕಾಯ ದಂಡಿಗೆ, ದಂಡಿಗೆ ಅಂದ್ರೆ ಈ ತಂಬೂರಿ ಅಥವಾ ವೀಣೆಗೆ ದೊಡ್ಡದೊಂದು ಕೋಲ್ ಇರ್ತದಲ್ಲ, ದೊಡ್ಡದು, ಅದರಿಂದನೇ ನಾದ ಬರ್ತಕ್ಕಂಥದ್ದು ಆ ದಂಡಿಗೆ ಅಂತ ಕರೀತಾರೆ. ಅದಕ್ಕೆ ಉದ್ದಕ್ಕೆ ಹೋಗಿರುತ್ತೆ, ತಂಬೂರಿಗಳು ಇರ್ತದೆ, ವೀಣೆಗಳು ಇರ್ತದೆ. ಎನ್ನ ಕಾಯವ ದಂಡಿಗೆ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ. ಸೋರೆ ಅಂತಂದ್ರೆ ಅದು ಏನ್ ಈ ಕಡೆ ಬುರುಡೆ ತರ ಇರ್ತದಲ್ಲ ಕೆಳಗಡೆ, ಅದು ಸೋರೆ. ಅದು ಕುಂಬಳಕಾಯಲ್ಲಿ ಮಾಡಿರ್ತಾರೆ, ಅದನ್ನ ಏಕ್ತಾರೆ ಒಳಗೆ ಕುಂಬಳಕಾಯಿ ತಿರುಳು ತೆಗೆದ್ಬಿಟ್ಟು ಮಾಡಿರ್ತಾರೆ. ಎನ್ನ ಶಿರವ ಸೋರೆಯ ಮಾಡೆ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಹೊರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಬತ್ತೀಸ ರಾಗ, 32 ರಾಗಗಳು ನನ್ನ ಶರೀರದಿಂದ ನುಡಿಲಿ. ಅವರು ಸ್ವತಃ ಸಂಗೀತಕಾರರು. ಬಸವಣ್ಣ ಸಂಗಮದಲ್ಲಿದ್ದಾಗ, ಕಪ್ಪಡಿ ಸಂಗಮದಲ್ಲಿದ್ದಾಗ ಸಂಗೀತವನ್ನು ಕೂಡ ಅಭ್ಯಾಸ ಮಾಡಿರ್ತಾರೆ. ಇಂತಹ ಏನು ಶಿವಾನುಭವ ಗೋಷ್ಠಿ ನಡೀತಾ ಇದೆ. 1 ದಿವಸ ಆಯ್ತು, 2 ದಿವಸ ಆಯ್ತು. ಮಹಾದೇವಕ್ಕನ ಹರ್ಷಕ್ಕೆ ಮೇಲೇ ಇಲ್ಲ, ಅಷ್ಟು ಸಂತೋಷ ಪಡ್ತಾ ಇದ್ದಾರೆ. ಹಾಗೆ ಕೇಳ್ತಾ ಕೇಳ್ತಾ ಮಹಾದೇವಕ್ಕ ಒಂದು ಪದದ ಬಗ್ಗೆ ಕೇಳ್ತಾಳೆ. ಜಂಗಮ ಜಂಗಮ ಅಂತ ಬರುತ್ತಲ್ಲ ಗುರುಗಳೇ, ಈಗ ನಿಮ್ಮೆಲ್ಲ ಜಂಗಮರು ಅಂತಾರಲ್ಲ, ಜಂಗಮ ಅಂದ್ರೆ ಏನು? ಆವಾಗ ಒಂದು ಉದಾಹರಣೆ ಕೊಡ್ತಾರೆ. ನಿನ್ನೆ ನೀವೆಲ್ಲ ಮಾಡಿದ್ರಲ್ಲ ಪಂಚಮಿ, ನಿನ್ನೆ ಮಾಡಿ ಅದರದ್ದು ಒಂದು ವಚನ ಹೇಳ್ತಾರ. ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬ, ದಿಟದನಾಗರ ಕಂಡರೆ ಕೊಲ್ಲು ಕೊಂಬೆಂಬರೆಯ, ಉಂಬ ಜಂಗಮ ಬಂದರೆ ಮುಂದಿನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರು. ಹಂಗಂದ್ರೆ ಆವಾಗ ಗುರುಗಳ ಕೇಳ್ತಾರೆ ಮಹಾದೇವ ತಾಯಿ, ಈ ಉಂಬ ಜಂಗಮ ಅಂದ್ರೆ ಏನು? ನಿಮಗೂ ಕೇಳ್ತೀನಿ, ಹೇಳಿ ನೋಡೋಣ. ಉಂಬ ಜಂಗಮ ಅಂದ್ರೆ ಮತ್ತ ಅಲ್ಲಿ ಮನೆಗೆ ಕರ್ದ್ಬಿಟ್ಟು ಪಾಪ ಅವ್ರು ಹಸಿವಿಲ್ದಿದ್ರು, ಉಂಡ್ರಿ ಅಪ್ಪ ಉಂಡ್ರಿ ಸಾಂಬಳ್ರಿ ಉಂಡ್ರಿ, ಪಾಪ ಅವರು ಉಂಡು ಹೊಟ್ಟೆ ಕಡಿಸ್ಕೊಳ್ಳೋದು ಆಗ್ಬಿಡುತ್ತೆ ಪಾಪ. ಹಂಗ ಮಾಡ್ಬೇಡ್ರಿ, ಗೊತ್ತಾಯ್ತಲ್ಲ. ಉಂಬ ಜಂಗಮ ಇಲ್ಲಿ ಹಸಿದ ಜೀವ,
ಹಸಿದ ಜೀವ. ನಿಮ್ಮ ಹಸುಗಳು, ನೀವು ಸಾಕಿದಂತ ಎಮ್ಮೆಗಳು, ಎತ್ತುಗಳು, ಅವು ನೀವು ಮೇಯಕ್ ಬಿಡ್ಲಿಲ್ಲ ಅಂತ ಹೇಳಿ ಕೂಗ್ತಿರ್ತಾವ ಪಾಪ ಹಸಿವಾಗಿ. ಮತ್ತ ಅವು ಜಂಗಮ ಅಲ್ವಾ? ಅವು ಕೇಳ್ತಾರೆ ಊಟ ಕೊಡಿ ಊಟ ಕೊಡಿ ಅಂತ. ಕೊಡದೇ ಇದ್ರೆ ಅನ್ಯಾಯ ಅಲ್ವಾ? ಅದಕ್ಕೆ ಹಸಿದ ಜೀವವೆಲ್ಲವೂ ಜಂಗಮ. ಇನ್ನೊಂದು ಮಾತು ಹೇಳ್ತಾರೆ, ಇನ್ನೊಂದು ವಚನ ಹೇಳ್ತಾರೆ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದಡೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದಳೆ, ಮುಂದೆ ಸಕಲಾರ್ಥವ ನೀವನು ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ. ಬಸವಣ್ಣವರು ಜಂಗಮ ಅನ್ನೋದಕ್ಕೆ ಎಷ್ಟು ಅರ್ಥ ಮಾಡ್ತಾರೆ ನೋಡಿ. ಒಂದರ್ಥ ಹಸಿದ ಜೀವ, ಮೊದಲನೇ ಅರ್ಥ ಯಾವುದು? ಹಸಿದ ಜೀವ. ಯಾರೇ ಇರಲಿ, ಈಗ ನಿಮ್ಮ ಮನೆಗೆ ಒಬ್ಬರು ಅಜ್ಜಿ ಇದ್ದಾರೆ, ಅತ್ತೆನೋ ಅಮ್ಮನೋ ಅವ್ವನೋ, ಆಕೆ ವಯಸ್ಸಾಗಿದೆ, ಹುಷಾರಿಲ್ಲ, ಆಕೆಯನ್ನು ನೀವು ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಅದಕ್ಕೆ ಜಂಗಮ ಸೇವೆನೇ. ಒಂದ್ ವೇಳೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅದು ಜಂಗಮಕ್ಕೆ ದ್ರೋಹ. ಅದು ನೀವು ಬೇಕಾದಷ್ಟು ಹೊರಗಡೆ ಬಂದು ಕಾಲಿಗೆ ನಮಸ್ಕಾರ ಮಾಡ್ಬೋದು, ಕಾಣಿಕೆನು ಕೊಡ್ಬೋದು, ಊಟನು ಹಾಕಿಸ್ಬೋದು, ಎಲ್ರು ನೋಡ್ಲಿ ಅಂತೇಳಿ. ಆದ್ರೆ ನಿಮ್ ಮನೆಯಲ್ಲಿರ್ತಕ್ಕಂಥ ಜಂಗಮದ ಜೀವವನ್ನು ಬಳಸಿದ್ರೆ, ಅದು ನೊಂದ್ಕೊಂತು ಅಂತಂದ್ರೆ ನಿಮಗೆ ಅದರ ಶಾಪ ತಟ್ಬಿಡುತ್ತೆ. ಆದ್ರಿಂದ ವಯಸ್ಸಾದವರು ಇರ್ಲಿ, ಯಾರೇ ಇರ್ಲಿ, ಗುರು ಹಿರಿಯರಿರ್ಲಿ, ನೊಂದ ಜೀವ ಜಂಗಮ, ಹಸಿದ ಜೀವ ಜಂಗಮ. ಇನ್ನು ಎರಡನೇ ವಚನ ಹೇಳಿದ್ನಲ್ಲ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದಡೆ. ಈಗ ನೀವು ಮರ ಇದೆ, ತೆಂಗಿನ ಗಿಡನೋ ಮಾವಿನ ಗಿಡನೋ ಯಾವ್ದೋ ಮರ ಇದೆ, ಅದಕ್ಕೆ ನೀರೆಲ್ಲ ಹಾಕ್ತೀರಾ? ಮೇಲಿನಿಂದ ತಗೊಂಡೋಗಿ ಹಾಕ್ತೀರಾ? ಇಲ್ಲ. ಮರಕ್ಕೆ ಬಾಯಿ ಯಾವುದು? ಬೇರು. ಬೇರಿನ ಮೂಲಕ ನೀರು ಹಿಡ್ಕೊಳುತ್ತೆ, ಬೇರಿನ ಮೂಲಕ ಪೋಷಕಾಂಶಗಳನ್ನು ಹಿಡ್ಕೊಳುತ್ತೆ, ಗೊಬ್ಬರವನ್ನು ಹಿಡ್ಕೊಳ್ಳುತ್ತೆ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಫಲ ಬಿಡೋದಲ್ಲಿ ಮೇಲೆ ಫಲವಿಸಿತ್ತು ನೋಡ, ಮೇಲ್ಗಡೆ ಫಲ ಬರ್ತದೆ. ಹಾಗೆ ಲಿಂಗದ ಬಾಯಿ ಜಂಗಮ. ಲಿಂಗ ಅಂದ್ರೆ ದೇವರು, ದೇವರ ಬಾಯಿ ಯಾವುದು? ಜಂಗಮ. ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದಡೆ. ಕೊನೆಗೆ ಏನಂತಾರ ಅವರು, ಬರೀ ಹಸಿದವ್ರಿಗೆ ಅಷ್ಟೇ ಊಟ ಕೊಟ್ಟು ಸುಮ್ಮನೆ ಕುತ್ಕೊಬೇಡ್ರಿ, ಶಕ್ತಿ ಇದ್ರೆ ಅವಶ್ಯಕತೆ ಇದ್ದವ್ರಿಗೆಲ್ಲ ಕೊಡಿ ಅಂತ ಹೇಳ್ತಾರೆ. ಯಾರಿಗೋ ಬಟ್ಟೆ ಇಲ್ಲ, ಬಟ್ಟೆ ಕೊಡಿ. ಯಾರಿಗೋ ಪುಸ್ತಕ ಇಲ್ಲ, ಪುಸ್ತಕ ಕೊಡಿ. ಯಾರಿಗೋ ಮತ್ತೇನು ತೊಂದರೆ ಇದೆ, ಆಗ ಅವರು ಕೊಡುವವರು ಭಕ್ತರು, ತೆಗೆದುಕೊಳ್ಳುವವರು ಜಂಗಮ. ನಾನು ಕೊಡ್ತಾ ಇದ್ದೀನಿ, ನಾನು ಬಹಳ ಶ್ರೇಷ್ಠ ಕೆಲಸ ಮಾಡ್ತಾ ಇದ್ದೀನಿ, ನೀನ್ ತೆಗೆದುಕೊಳ್ಳುವ ಭಿಕ್ಷುಕ ಅನ್ಕೊಡಕ್ ಕೊಟ್ಟ ದಾಸೋಹ ಅಲ್ಲ ಅದು. ಅದು ದಾಸೋಹ ಅನ್ನೋದಿಲ್ಲ. ನೀವು ಬೇಕಾದಷ್ಟು ಶ್ರೀಮಂತರಿರ್ಬೋದು, ಬೇಕಾದಷ್ಟು ಏನೇ ಇದ್ರು ಕೂಡ ಒಬ್ಬ ಭಿಕ್ಷುಕನಿಗೆ ನೀವು ಕೊಡ್ಬೇಕಾದ್ರೂ ಅದನ್ನ ಯಾವ ಭಾವದಿಂದ ಕೊಡ್ಬೇಕಪ್ಪ ಅಂದ್ರೆ, ತೆಗೆದುಕೊಳ್ಳುವವರು ದೇವರ ಪ್ರತಿನಿಧಿಗಳು. ಲಿಂಗದ ಬಾಯಿಗೆ ನಾನು ಹಾಕ್ತಾ ಇದ್ದೀನಿ, ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದನೆ, ಮುಂದೆ ಸಕಲಾರ್ಥವ ನೀವನು ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ. ನರಕ ತಪ್ಪೋದಿಲ್ಲಪ್ಪ, ಅದು ಸಮಾಜವನ್ನ, ಇಲ್ಲಿ ಜಂಗಮ ಅಂದ್ರೆ ಸಮಾಜ ಅಂತ ನಾವು ತಗೋಬಹುದು. ಆಮೇಲೆ ಇನ್ನೊಂದು ವಚನ ಬಹಳ ಚೆನ್ನಾಗಿ ಹೇಳ್ತಾರೆ ಬಸವಣ್ಣು, ಎರೆದರೆ ನೆನೆಯದು ಮರೆದರೆ ಬಾಡದು, ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ, ಸ್ಥಾವರಕ್ಕೆರೆದಡೆ ಜಂಗಮಕ್ಕೆರೆದಡೆ ಸ್ಥಾವರ ನೆನೆಯಿತು. ಈಗ ನೀವು ಲಿಂಗ ಪೂಜೆ ಮಾಡ್ಕೊಂತೀರಲ್ಲಪ್ಪ, ಲಿಂಗಕ್ಕೆ ಭಜನೆ ಮಾಡ್ತಿರಲ್ಲ, ಅದೇನು ನೆನೆಯುತ್ತ? ಅದು ಇಲ್ಲ. ಯಾಕೆ? ಅದು ನೆನೆಯೋ ತರ ಇಲ್ಲ. ನೀವೊಂದು ಯಾವ್ದೋ ವಸ್ತುವಿನ ಮೇಲೆ ನೀರು ಹಾಕಿದ್ರೆ ನೆನೆಯುತ್ತೆ, ನೀರು ಹೀರ್ಕೊಳ್ಳುತ್ತೆ. ಲಿಂಗದ ಮೇಲೆ ನೀರು ಹಾಕಿದ್ರೆ ಸ್ವಲ್ಪ ಇರುತ್ತೆ, ಅದನ್ನ ಒರೆಸ್ತೀರ. ಯಾರಿದ್ದಾರೆ ನೆನೆಯೋದು ಮರ್ತ್ರೆ, ಏನು ಲಿಂಗ ಪೂಜೆ ಮಾಡೋದು ಬಿಟ್ಬಿಟ್ರಪ್ಪ, ಏನೋ ಕೆಲಸ ಇದೆ ನಿಂಗಣ್ಣಂಗೆ, ಏನೋ ಹೊರದಾಗಿದ್ದಾನೆ ಅಥವಾ ಕಡದಾಗ ಇದ್ದಾನೆ, ರಾಶಿ ಮಾಡ್ತಾ ಇದ್ದೀರಿ, ಆಗ ಲಿಂಗ ಪೂಜೆ ಮಾಡ್ಕೊಳ್ಳಿಲ್ಲ, ಬಾಡೋಗ್ಬಿಡುತ್ತ. ಅದು ಯಾರಿದ್ದಾರೆ ನೆನೆಯೋದು, ಮರೆದರೆ ಬಾಡದು, ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ. ನೋಡ್ರಿ ಹೆಂಗ ಹೇಳ್ತಾರೆ, ಸುಪ್ರಭಾತ ಸಮಯದಲ್ಲಿ ಲಿಂಗ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಸವಣ್ಣವರು. ಆದ್ರೆ ನೀನು ಜಂಗಮಾರ್ಚನೆ ಮಾಡ್ಲಾರದೆ, ಜಂಗಮವನ್ನು ಮನ್ನಿಸಲಾರದೆ ನೀ ಸುಮ್ಮನೆ ತಗೊಂಡೋಗಿ ಲಿಂಗ ಪೂಜೆ ಮಾಡೋದು ಅಂತಂದ್ರೆ
ಯಾವ್ದು ವ್ಯರ್ಥನಪ್ಪ. ಜಂಗಮ ಕೆರೆದರೆ ಸ್ಥಾವರ ನೆನೆಯಿತ್ತು. ಅಂದ್ರೆ ಸಮಾಜವನ್ನು ಪ್ರೀತಿಸು ನೀನು. ಸಮಾಜಕ್ಕೆ ಕೊಟ್ರೆ, ಈಗ ನೋಡಿ ದಾಸೋಹ ಇರ್ತದೆ ಇಲ್ಲಿ, ಏನು ತಂದು ಕೊಡ್ತೀರಾ, ಹಣ ಕೊಡೋರು ಕೊಡ್ತಾರೆ, ದಾಸೋಹ ಬೆಲ್ಲ ಕೊಡೋರು ಕೊಡ್ತಾರೆ, ಅಕ್ಕಿ ಕೊಡೋರು ಕೊಡ್ತಾರೆ, ಗೋಧಿ ಕೊಡಿಸ್ತಾರೆ. ದೊಡ್ಡ ಯಶಸ್ವಿ ಆಗ್ಬಿಡುತ್ತೆ ದಾಸೋಹ. ಅಲ್ಲಿ ಉಂಡವರು ಎಲ್ಲ ಜಂಗಮ, ಕೊಟ್ಟವರೆಲ್ಲ ಭಕ್ತರು, ಉಂಡವರೆಲ್ಲ ಇಷ್ಟೇ. ಇದೇ ಸಮಾಜ ಸೇವೆ. ರಾಷ್ಟ್ರಕ್ಕೆ ಕೊಡ್ತೀರಾ. ಈಗ ಕೇರಳದಲ್ಲಿ ಆಯ್ತು, ಭೂಕುಸಿತ ಆಯ್ತು, ಈಗ ಸರ್ಕಾರನೇ ಕೊಡುತ್ತೆ ಬಿಡಿ. ಹಿಂದೆ ಎಲ್ಲ ಸ್ವಯಂ ಸೇವಕರ ಸಂಘರು ಹೋಗ್ತಿದ್ರು, ಈಗಲೂ ಹೋಗ್ತಾರೆ, ಕೆಲವರು ಹೋಗಿ ಸೇವೆ ಮಾಡಿ ಬರ್ತಾರೆ. ಅಲ್ಲಿ ರಾಷ್ಟ್ರವೇ ಜಂಗಮ, ರಾಷ್ಟ್ರದ ಭಕ್ತರೆಲ್ಲರೂ ಜಂಗಮರಲ್ಲಿ. ಈ ಭಾವದಿಂದ ನಾವು ಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಆವಾಗ ನಾವು ಇನ್ನೊಂದು ಮಾತು ಬರ್ತದೆ, ಬಹಳ ಚೆನ್ನಾಗಿದೆ. ಬಸವ ಬಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟು ಹೇಳಯ್ಯ. ಅನುಭವ ಮಂಟಪದಲ್ಲಿ ಬಸವಣ್ಣವರಿಗೆ ಕೇಳಿದಂತೆ, ಬಸವ ಬಾರಯ್ಯ ಅವರೇ, ಬಸವಣ್ಣವ್ರ ವಚನನೇ ಇದು. ಬಸವ ಬಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟು ಹೇಳಯ್ಯ, ಮತ್ತಾರು ಇಲ್ಲಯ್ಯ ನಾನೊಬ್ಬನೇ, ಮತ್ತಾರು ಇಲ್ಲಯ್ಯ ನಾನೊಬ್ಬನೇ ಭಕ್ತ. ಅಂದ್ರೆ ಬಸವಣ್ಣ, ಮತ್ತಾರು ಇಲ್ಲ, ನಾನೊಬ್ಬನೇ ಭಕ್ತ. ಹಾಗಾದ್ರೆ ಬಾಕಿಯವರೆಲ್ಲ ಏನು? ಉಳಿದವರೆಲ್ಲ ಜಂಗಮ ಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ದೇವ. ನೋಡಿ ಎಂತ ಅದ್ಭುತವಾದ ಮಾತದು. ಉಳಿದವರೆಲ್ಲ ಏನಿದಾರಲ್ಲ ಜಗತ್ತಿನಲ್ಲಿರೋರು ನನ್ನೊಬ್ಬನ್ ಬಿಟ್ಟು, ಅವ್ನು ಬರೀ ಬಸವಣ್ಣ ಒಬ್ಬನೇ ಹಿಂಗ್ ತಿಳ್ಕೊಳ್ಳೋದಲ್ಲ, ಪ್ರತಿಯೊಬ್ರು ಹಾಗೆ ತಿಳ್ಕೋಬೇಕು. ಈಗ ನಾನು ಹೇಳುವಾಗ ನೀವು ನನ್ನ ಮೇಲ್ ಕೊಡಿಸಿದ್ರ ಮತ್ ಬೇರೆ ಮೇಲೆ ಕೂತಾಕ್ಷಣಕ್ಕೆ ನಾನು ಜಂಗಮ ಅಂತ ಭಾವಿಸಬಾರ್ದು, ನಾನ್ ಭಾವಿಸಬಾರ್ದು. ನೀವು ಭಾವಿಸಬಹುದು, ನಾನು ಭಾವಿಸಬಾರದು. ನಾನು ಹೇಳುವವನು ಭಕ್ತ, ನೀವು ಕೇಳುವವರು ಜಂಗಮ. ದೇವರಿಗೆ ಹೇಳ್ತಾ ಇದ್ದೀನಿ, ದೇವರಿಗೆ ಎಡೆ ಮಾಡ್ತಾ ಇದ್ದೀನಿ. ಇದು ಜ್ಞಾನ ಪ್ರಸಾದ. ಇದ್ಯಾವ ಪ್ರಸಾದ? ಇದು ಜ್ಞಾನ ಪ್ರಸಾದ. ಜ್ಞಾನ ಪ್ರಸಾದವನ್ನ ನಿಮಗೆ ಎಡೆ ಮಾಡ್ತಾ ಇದ್ದೀನಿ. ಇದು ನನ್ನ ಕಾಯಕ. ನೀವು ಕರೆದ ನನಗೆ ಪ್ರಸಾದ ಕೊಡ್ತೀರಾ, ಊಟ ಮಾಡಿಸ್ತೀರಾ, ಕಾಣಿಕೆ ಕೊಡ್ತೀರಾ, ಏನೆಲ್ಲ ಮಾಡ್ತೀರಾ. ನಾನ್ ನಿಮಗೆ ಅದಕ್ಕೆ ಪ್ರತಿಯಾಗಿ ಕಾಯಕ ಮಾಡಬೇಕು. ಅದೇ ಜ್ಞಾನ ಪ್ರಸಾದ. ಈಗ ಹೇಳುವವರು ಭಕ್ತರು, ಕೇಳುವವರು ಜಂಗಮ. ಅಡಿಗೆ ಮಾಡುವಾಗ ನೀಡುವವರು ಭಕ್ತರು, ಉಣ್ಣುವವರು ಜಂಗಮ. ನೀವ್ ಯಾರಿಗೋ ಏನೋ ಕೊಡ್ತಾ ಇದ್ದೀರಾ, ಮಕ್ಕಳಿಗೆ ಪುಸ್ತಕ ಕೊಡ್ತಾ ಇದ್ದೀರಾ, ನೀವು ಕೊಡುವವರು ಭಕ್ತರು, ಪಡೆದುಕೊಳ್ಳುವವರು ಜಂಗಮ. ದೇವರ ಪ್ರತಿನಿಧಿಗಳು. ಈ ತತ್ವಜ್ಞಾನವನ್ನು ಕೇಳಿದ್ಮೇಲೆ ಮಹಾದೇವಕ್ಕನಿಗೆ ಇನ್ನೂ ಸಂತೋಷ ಆಗುತ್ತೆ. ಹಾಗಾದ್ರೆ ನಾನು ಜಗತ್ತಿಗೆ ಹೊರಬೀಳ್ಬೇಕು, ನಾನು ಜಗತ್ತಿಗೆ ಬರ್ಬೇಕು, ಹೊರಗೆ ಬರ್ಬೇಕು, ನಾನು ಜಂಗಮ ಸೇವೆ ಮಾಡಬೇಕು, ನಾನು ಭಕ್ತರಾಗ್ಬೇಕು, ಇಡೀ ಜಗತ್ತೆಲ್ಲ ಜಂಗಮ ಆಗ್ಬೇಕು ಅಂತ ಮಹಾದೇವಕ್ಕನ ಹೇಳ್ತಾರೆ. ಒಂದು ವಚನ ಹೇಳಿದ್ದಾರೆ, ಜಂಗಮವೆನ್ನ ಪ್ರಾಣ, ಜಂಗಮವೆನ್ನ ಜೀವ, ಜಂಗಮವೆನ್ನ ಪುಣ್ಯದ ಫಲ, ಜಂಗಮವೆನ್ನ ನಿಧಿ ನಿಧಾನ, ಜಂಗಮವೆನ್ನ ಹರುಷದ ಮೇರೆ. ಚನ್ನಮಲ್ಲಿಕಾರ್ಜುನ, ಜಂಗಮದ ತಿಂತಿಣಿಯಲ್ಲಿ ಓಲಾಡುವೆನು. ಜಂಗಮವೇ ನನ್ನ ಪ್ರಾಣ, ಜಂಗಮವೇ ನನ್ನ ಜೀವ. ಈಗ ನೀವೇನಂತೀರ? ಧಾರಾವಾಹಿಯೇ ನನ್ನ ಪ್ರಾಣ, ಧಾರಾವಾಹಿ ನನ್ನ ಜೀವ. ಹೌದಾ? ಇಲ್ಲ, ಅದು ಯಾವತ್ತೂ ನಿಮಗೆ ಸಮಾಧಾನ ಕೊಡಲ್ಲ, ಯಾವತ್ತೂ ನಿಮ್ಗೆ ಉದ್ಧಾರ ಮಾಡಲ್ಲ. ಅದು ನೋಡುವಾಗ ಅಷ್ಟೇ. ಏನೋ ಅದನ್ನ ನೋಡುವಾಗ ಅಲ್ಲಿ ಏನ್ ತೋರಿಸ್ತಾರ್ರಿ? ನಿಮ್ಮ ಜಗಳಕ್ಕೆ ಇನ್ನೊಂದಿಷ್ಟು ಬಣ್ಣ ಹಚ್ತಾರೆ ಅಷ್ಟೇ. ನೀವು ಅತ್ತೆ ಸೊಸೆ ಜಗಳ ಮಾಡಿ ಅದೇ ತೋರಿಸ್ತಾರೆ, ಅದಕ್ಕೆ ಬಣ್ಣ ಹಚ್ತಾರೆ. ಯಾರಾದ್ರು ಕೊಲೆ ಆಗಿದ್ದು ತೋರಿಸ್ತಾರೆ. ಇಂಥದಕ್ಕೆ ನಾವು ಪ್ರಾಣ ಜೀವ ಮಾಡ್ಕೋಬಾರ್ದು. ನಮ್ಮ ಜೀವನ ಯಾವ್ದ್ರಲ್ಲಿ ಇಟ್ಕೋಬೇಕಪ್ಪ ಅಂದ್ರೆ ಒಳ್ಳೇದಲ್ಲಿ ನಮ್ಮ ಉದ್ಧಾರ ಆಗಬೇಕು. ಸರಿ, ಇವ್ರದ್ದೇನ್ ಜಂಗಮ ಗೋಷ್ಠಿ ನಡೀತಿತ್ತಲ್ಲ, ಶಿವಾನುಭವ ಗೋಷ್ಠಿ ನಡೀತಿತ್ತಲ್ಲ, ವಸಂತಕನು ಅದ್ರಲ್ಲಿ ಪಾಲ್ಗೊಳ್ತಿದ್ದ. ವಸಂತಕನು ಪಾಲ್ಗೊಳ್ತಿದ್ದ, ಕೂತ್ಕೊಂತಿದ್ದ, ತುಂಬಾ ಚೆನ್ನಾಗಿ ಕೇಳ್ತಿದ್ದ, ಪ್ರಶ್ನೆ ಕೇಳ್ತಿದ್ದ. ಕೌಶಿಕ ದೂರದಿಂದನೇ ಗಮನಿಸ್ತಿದ್ದ. ಕೌಶಿಕ ಬರ್ತಿರ್ಲಿಲ್ಲ, ಮಹಾರಾಜ ಬರ್ತಿರ್ಲಿಲ್ಲ. ಒಂದ್ ದಿವಸ ವಸಂತಕನ್ ಕೇಳೋದು, ಅಲ್ಲ ವಸಂತಕ, ಏನಪ್ಪಾ ನೀನೇನು ಅವ್ರ ಜೊತೆನೆ ನೀನು ಕುತ್ಕೊಂಡೇನು ಓಡಾಡ್ತಿರ್ತೀಯಲ್ಲ, ಮತ್ತೇನು ಅವ್ರ ತಾಳಕ್ಕೆ ಏನು ಅವ್ರ ಹೆಜ್ಜೆಗೆ ತಾಳ ಆಗ್ತಾ ಇದೆಯಾ ನೀನು
ಆವಾಗ ಬಹಳ ಉಪಾಯದಿಂದ ಉತ್ತರ ಕೊಡ್ತೇನೆ. ರಾಜರೇ, ನಾನು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಹಿತಕ್ಕಾಗಿ. ಯಾಕೆ ಅಂದ್ರೆ ಜಂಗಮದ ಗೋಷ್ಠಿಯ ನೆಪದಲ್ಲಿ, ಶಿವಾನುಭವ ಗೋಷ್ಠಿ ನೆಪದಲ್ಲಿ ರಾಜದ್ರೋಹ ಏನಾದ್ರು ನಡಿಬಾರ್ದಲ್ಲ, ನಿಮಗ್ ದ್ರೋಹ ಆಗಬಾರ್ದು, ಅದಕ್ಕೆ ನಾನು ಅಲ್ಲೇ ಇರ್ತೀನಿ ರಾಜರು ಅಂತ. ಓ ಮಿತ್ರ ಶಾಬಾಷ್ ಅಂತ. ಶಾಬಾಷ್ ಮಿತ್ರ, ನಿನ್ನ ನಾನು ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ, ಬಹಳ ಒಳ್ಳೇದು, ನೀನು ಅವ್ರ ಜೊತೆಗೆ ಇರು, ಏನೂ ತೊಂದರೆ ಆಗ್ಲಾರ್ದಂಗೆ ನೋಡ್ಕೋ, ಹೇಗಾದ್ರೂ ಮಾಡಿ ಆಕೆಯನ್ನು ಒಪ್ಪಿಸಿಕೊಡು ಅಂತ ಇವನು. ಹೀಗೆ ನಡೀತಾ ಇದೆ. ನಾಳೆ ಕೂಡ ಗೋಷ್ಠಿ ಮುಂದುವರಿಯುತ್ತೆ. ನಾಳೆ ಏನ್ ಆಗತ್ತೆ ಅಂತಕ್ಕಂಥದ್ದನ್ನ ನಾಳೆ ಬನ್ನಿ, ಎಲ್ರು ಬೇಗ ಬೇಗ ಬನ್ನಿ. ಸ್ವಲ್ಪ ಇವತ್ತಕ್ಕೆ ಬಹಳ ತಡವಾಗಿ ಬಂದ್ರಿ ಆಮೇಲೆ ನಾನು ಅದೇ ಅನ್ಕೊಂಡು ಇನ್ನು ಹಬ್ಬ ಮುಗ್ದಿಲ್ಲ ಅನ್ಕೊಂಡಿಲ್ಲ ಅಂತ. ಮುಗ್ದಿಲ್ವಾ? ಅಥವಾ ಶಿಲ್ಕು ಇರೋ ಉಂಡಿಗಳನ್ನೆಲ್ಲ ಮುಗಿಸ್ತಾ ಇದೆಯಲ್ಲ, ಅವೇನ್ ಕೆಡಂಗಿಲ್ಲ, ಇನ್ನೂ ತಿನ್ಬಹುದು. ಆದಷ್ಟು ಬೇಗ ಬೇಗ ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾ, ಯಾಕಂದ್ರೆ ದಿನಗಳು ಹೆಂಗ್ ಹೋಗ್ತಾವ ಹೇಳಕ್ ಬರಲ್ಲ. ನೋಡಿ, ಇವತ್ತಾಗ್ಲೇ 6ನೇ ದಿವಸಕ್ಕೆ ಬಂದ್ಬಿಡ್ತಾವ. 6ನೇ ದಿವಸಕ್ಕೆ ಬಂದ್ಬಿಡ್ತು. ಇನ್ನು ಕೇವಲ 24 ದಿವಸ ಮಾತ್ರ ಇದೆ. 3ನೇ ತಾರೀಕು ಬೆಳಿಗ್ಗೆ ಮುಕ್ತಾಯ ಆಗತ್ತೆ. 3ನೇ ತಾರೀಕು ರಾತ್ರಿನೇ ನಾವು ಶ್ರೀಶೈಲಕ್ಕೆ ಹೋಗೋ ಪ್ರಸಂಗ ಬರುತ್ತೆ. ಶ್ರೀಶೈಲ ಪ್ರವಾಸ ಹೇಳ್ತಾ ಇದ್ದೀವಿ, ಅದರ ರೂಪುರೇಷೆಗಳನ್ನ ಮುಂದೆ ಹೇಳ್ತೀವಿ. ಒಟ್ಟು 3ನೇ ತಾರೀಕು ರಾತ್ರಿ, ಮಂಗಳವಾರ ರಾತ್ರಿ ಇಲ್ಲಿಂದ ಬಿಡೋದು, ನೇರವಾಗಿ ಶ್ರೀಶೈಲಕ್ಕೆ ಹೋಗುವಾಗ ಬರುವಾಗ ಅಲ್ಲಿ ಮಹಾನಂದಿ ಅಂತ ಒಂದು ಕ್ಷೇತ್ರ ಇದೆ. ಶ್ರೀಶೈಲ ಎಲ್ಲ ನೋಡ್ಕೊಂಡು ಶಿಖರೇಶ್ವರ ಅಂತ ಇದೆ, ಶಿಖರೇಶ್ವರ ಮಹಾನಂದಿ ನೋಡ್ಕೊಂಡು ಒಂದು ರಾತ್ರಿ ಮಂತ್ರಾಲಯದಲ್ಲೂ ಕೂಡ ಉಳಿಸ್ತೇವೆ. ಬರುವಾಗ ಮಂತ್ರಾಲಯ ನೋಡ್ಕೊಂಡು ಮನಗುಂಡಿಯನ್ನ ಮುಟ್ಟಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ. 3 ದಿವಸದ ಕಾರ್ಯಕ್ರಮ. ಅಂದ್ರೆ ಮಂಗಳವಾರ ದಿವಸ ಹೋದ್ರೆ ಬುಧವಾರ, ಗುರುವಾರ, ಶುಕ್ರವಾರ ರಾತ್ರಿ 7 ಗಂಟೆ ಒಳಗೆ, ನೀವು 8 ಗಂಟೆ ಒಳಗಡೆ ಇಲ್ಲಿರೋ ಹಾಗೆ ಅವ್ರು ಬಸ್ ಕೊಡ್ಲೇಬೇಕ. ನಾವು ಅಷ್ಟೊತ್ತಿಗೆ ಬಸ್ ಮಾಡ್ತಾ ಇದ್ದೀವಿ. ಮತ್ತೆ ತಾಯಂದ್ರು ಮತ್ತೇನಾದ್ರು ಅಪೇಕ್ಷೆ ಇಟ್ಕೋಬೇಡಿ, ಗೊತ್ತಾಯ್ತಲ್ಲ, ಸಿದ್ದರಾಮಯ್ಯ ಯೋಜನೆ ಇಲ್ಲಿಗೆ ಅನ್ವಯ ಆಗೋದಿಲ್ಲ, ಗೊತ್ತಾಯ್ತಲ್ವಾ? ಅದಕ್ಕೆ ನೀವು ಕೂಡ ಹಣ ಹೊಂದಿಸ್ಕೋಬೇಕಾಗತ್ತೆ. ಅದೆಷ್ಟು ಕೊಡ್ಬೇಕು, ಹೇಗೆ ಸೀಟೆಲ್ಲ ಕಾಯ್ದಿರಿಸ್ಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಅಂದ್ರೆ ಈ ಸಾರಿ ಸಮಯ ಜಾಸ್ತಿ ಕೊಡ್ತೀನಿ, 15-20 ದಿವಸ ಸಮಯ ಕೊಡ್ತೀವಿ. ನಿಧಾನವಾಗಿ ಹೊಂದಿಸ್ಕೊಳ್ಳಿ. ಆದ್ರೆ ಕೊಡುವಾಗ ಮಾತ್ರ ಒಟ್ಟಿಗೆ ಕೊಡಿ, ಗೊತ್ತಾಯ್ತಾ? ನಂದು 1,500 ಕೊಡ್ತೀನಿ, ಬರ್ಕೊಂಬಿಡು, ಇನ್ನು ಅರ್ಧ ಆಮೇಲೆ ಕೊಡ್ತೀನಿ ಅನ್ಬೇಡಿ, ಗೊತ್ತಾಯ್ತಲ್ಲ? ಪೂರ್ಣ ಕೊಟ್ಟೆ ಹೆಸರು ಬರ್ಸಿ, ಅವ್ರು ತಗೊಳ್ಳೋರಿಗೆ ತೊಂದರೆ ಆಗ್ಬಾರ್ದು, ಮರ್ತು ಹೋಗ್ಬಾರ್ದು. ಆಮೇಲೆ ನಾನು ಕೊಟ್ಟಿದ್ದೆಲ್ಲ ಅರ್ಧ ಕೊಟ್ಟಿದ್ದೆ, ನನ್ಗೆ ಯಾಕೆ ಸೀಟ್ ಇಟ್ಟಿಲ್ಲ ಅಂತ ಕೇಳಬೇಡಿ. ಇಲ್ಲಿ ಭಕ್ತರು, ನಾವು ನಿಯಮ ಪಾಲಿಸುವಾಗಲೂ ಕೂಡ ಜಂಗಮರ ಭಕ್ತರಾಗ್ಬೇಕು, ಗೊತ್ತಾಯ್ತಲ್ವಾ? ನಿಯಮ ಪಾಲಿಸಿದ್ರೆ, ಯಾಕೆ ನಿಯಮ ಪಾಲಿಸಿ ಅಂತ ಹೇಳಿದ್ರೆ ನಮ್ಮೊಬ್ಬರಿಂದ ಬೇರೆಯವ್ರಿಗೆಲ್ಲ ತೊಂದರೆ ಆಗ್ಬಾರ್ದು. ಈಗ ಒಬ್ಬರು ನೀವು ಯಾರಾದ್ರೂ ಬರೋದ್ ತಡ ಮಾಡಿದ್ರೆ 100 ಜನ ಕಾಯ್ತಿರ್ತಾರೆ, ನಿಮ್ಗೆ 200 ಜನ ಕಾಯ್ತಿರ್ತಾರೆ. ಯಾಕೆ? ಯಾರೊಬ್ಬರು ಬಿಟ್ಟು ಹೋಗಕ್ಕಾಗಲ್ಲ. ಅದಕ್ಕೆ ನಾವಲ್ಲಿ ಅಲ್ಲೂ ಜಂಗಮಕ್ಕೆ ಬೆಲೆ ಕೊಟ್ಟ ಹಾಗೆ ಸರಿಯಾಗಿ ನಡ್ಕೊಳ್ಳೋದು, ಸಮಯಕ್ಕೆ ಸರಿಯಾಗಿ ಬರೋದು, ನಿಯಮವನ್ನ ಪಾಲಿಸೋದು. ಮತ್ತೆ ಯಾರೂ ಕೂಡ ರಿಯಾಯಿತಿಗಳನ್ನ ಕೇಳಬೇಡಿ. ಯಾಕೆ ಅಂದ್ರೆ ಅಲ್ಲಿ ಯಾರು ಮನೆಯಿಂದ ತರೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವೆಲ್ಲ ಸಿದ್ಧರಾಗಿ ಇರಿ. ಅದನ್ನ ಇನ್ನೊಂದು 4 ದಿವಸದಲ್ಲಿ, ಇನ್ನು 2-3 ದಿವಸದಲ್ಲೇ ಅದ್ರದ್ದು ಎಷ್ಟು ಎಲ್ಲ ಆಗತ್ತೆ ಖರ್ಚೆಲ್ಲ ತೆಗೆದು ಅದ್ರದ್ದು ನಿಮಗೆ ಹೇಳ್ತೀವಿ. ಅದ್ರ ಪ್ರಕಾರವಾಗಿ ನೀವು 3 ದಿವಸದ ಕಾರ್ಯಕ್ರಮ ಅಂದ್ರೆ ಊಟ, ವಸತಿ ಮತ್ತು ಪ್ರಯಾಣ 3 ಖರ್ಚಿರ್ತದೆ. ಊಟ, ವಸತಿ, ಪ್ರಯಾಣ ಎಲ್ಲ ಆಗ್ಬೇಕಾಗಿರುತ್ತೆ. ಆದ್ರಿಂದ ಈ ಸರಿ ಸ್ವಲ್ಪ ಜಾಸ್ತಿನೇ ಆಗತ್ತೆ. ಮತ್ತೆ ಯಾರಿಗೆ ಸಾಧ್ಯ ಇದೆ ಅವ್ರು ಮಾತ್ರ ಬನ್ನಿ, ಬಾಕಿಯವರೇ ನಿರಾಶರಾಗಬೇಡಿ. ಯಾರಿಗೆ ಬರಕ್ಕಾಗಲ್ವೋ ಅವರು ನೀವು ವೈಯಕ್ತಿಕವಾಗಿ ನೋಡ್ಕೊಂಡು ಬರ್ಬೋದು. ಯಾರು ಗುಂಪಲ್ಲಿ ಹೋಗ್ಬೇಕು, ಶಕ್ತಿ ಇದೆ ಅಂತ ಅಂತಿರೋ, ಅದು 1ನೇ ಬಸ್ ಆಗ್ಲಿ 2ನೇ ಬಸ್ ಆಗ್ಲಿ, ಬಹಳ ಆಗ್ಬೇಕು ಅಂತ ಏನಿಲ್ಲ. ಮತ್ತು ನಾವು ಮನ್ಗುಂಡಿ ಒಬ್ಬರನ್ನೇ ಕರ್ಕೊಂಡು ಹೋಗ್ತೀವಿ ಅನ್ನಕ್ಕಾಗಲ್ಲ, ಎಲ್ಲರೂ ಕರ್ಕೊಂಡು ಹೋಗ್ಬೇಕಾಗತ್ತೆ. ಯಾರ್ಯಾರು ಬರ್ತೀವಿ ಅಂತಾರೋ ಇಚ್ಛೆಯಿಂದ, ಸ್ವಯಂ ಇಚ್ಛೆಯಿಂದ. ಯಾಕೆ 6 ಊರವ್ರು ನಮಗೆ ಸುತ್ತಮುತ್ತದವರೆಲ್ಲ ಕೇಳ್ತಿರ್ತಾರೆ. ಅವ್ರದ್ದು ಇಲ್ಲಿಗೆ ಬರ್ಲಿಕ್ಕಿಲ್ಲ ಅಷ್ಟೇ, ಆದ್ರೆ ಎಲ್ಲರೂ ಆತ್ಮೀಯವಾಗಿ ನಡ್ಕೊಂತಿರ್ತಾರೆ, ಆತ್ಮೀಯ ಮನೋಭಾವ ಇರ್ತದೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ.
ನಿಮ್ ಗಮನದಲ್ಲಿರ್ಲಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣ ಶರಣ. ಈಗಾಗಲೇ ನಾವು